ಇರತಕ್ಕಂಥ ಅಗ್ನಿಯನ್ನ ಭಗವಂತನಿಗೆ ಹೋಲಿಸಿದ್ದಾರೆ. ಪ್ರೆಸ್ನಿಂದ ಹ್ಯಾಮರ್ನಿಂದ ಹೊಡೆತು ಬೀಳ್ತದಲ್ಲ, ಸುತ್ತಿಗೆಯಿಂದ ಹೊಡಿತಾರಲ್ಲ, ಅದು ನಮ್ಮ ಜೀವನದಲ್ಲಿ ಆಗತಕ್ಕಂಥ ಕಷ್ಟಗಳಿಗೆ ಅದನ್ನು ಹೋಲಿಸಿದ್ದಾರೆ. ಇನ್ನು ವಿಕಾರ ಆಗ್ತದೆ. ಯಾವ ದುಂಡಗಿರ್ತಕ್ಕಂಥ ಒಂದು ಶಾಫ್ಟ್ ಅನ್ನ ಹೊಡೆದಾಗ ಅದನ್ನು ಚೌಕ ಮಾಡ್ತಾರೆ, ಅಥವಾ ಚೌಕ ಇದ್ದದನ್ನ ದುಂಡು ಮಾಡ್ತಾರೆ. ವಿಕಾರ ಆಯ್ತಲ್ಲ, ಮೊದಲಿನ ಸ್ಥಿತಿಗೂ ಪ್ರೆಸ್ಸಿಂಗ್ ಆದ್ಮೇಲೆ ಆಗಿರ್ತಕ್ಕಂಥ ಸ್ಥಿತಿಗೂ ವ್ಯತ್ಯಾಸ ಆಯ್ತಲ್ಲ. ದುಂಡಿದ್ದು ಚೌಕ ಆಯ್ತು ಅಥವಾ ಚೌಕದ್ದು ದುಂಡಿಗಾಯ್ತು. ಇದಕ್ಕೆ ಏನ್ ಹೇಳ್ತಾರೆ? ವಿಕಾರ ಅಂತ ಹೇಳ್ತಾರೆ. ವಿಕಾರ, ಮೊದಲಿನ ಆಕಾರ ಹೋಯ್ತದು, ಬೇರೆ ಆಕಾರ ಬಂತು. ಇಲ್ಲಿ ಹೇಳ್ತಾರೆ ಅವರು, ಕಾದ ಕಬ್ಬಿಣವನ್ನ ಹೊಡೆದಾಗ ಭಗವಂತ ಒಳಗಿದ್ದಾನ, ಅಗ್ನಿ ರೂಪದಿಂದ ಪರಮಾತ್ಮ ಅಗ್ನಿ ರೂಪದಿಂದ ಜೀವಿಯ ದೇಹದಲ್ಲಿ ಇದ್ದಾನ. ಹೌದಾ? ಈ ಹೊಡೆತ ಬಿತ್ತಂತಂದ್ರೆ ಅಗ್ನಿ ನೋವಾಗ್ತದೋ ಕಬ್ಬಿಣಕ್ಕೆ ನೋವಾಗ್ತದೋ ಒಂದು ವಿಚಾರ ಅಂತ ಹೇಳ್ತಾರೆ. ಅವ್ರು ಜಗನ್ನಾಥದಾಸ ಹೇಳ್ತಾರೆ, ಪರಮಾತ್ಮನಿಗೆ ನೋವು ಆಗುವುದಿಲ್ಲ. ಯಾಕಾಗೋದಿಲ್ಲ? ಅಗ್ನಿ ಏನು ಅದು ನೀವು ಹೊಡೆದ್ರೆ ಅಗ್ನಿಗೆ ನೋವು ಎಂದ್ರೆ ಯಾವತ್ತಾದ್ರೂ ಅಗ್ನಿಗೆ ನೋವು ಆಗ್ತದೆ ಅಂತೇಳಿ ಫೋರ್ಜಿಂಗ್ ಮಾಡೋದು ಬಿಡುವುದಿಲ್ಲ. ಅಗ್ನಿಗೆ ಏನೂ ನೋವಾಗುವುದಿಲ್ಲ. ಪರಮಾತ್ಮ ಆ ರೀತಿಯಲ್ಲಿ ಇರ್ತಾನೆ, ನಮ್ಮ ಜೀವಿಯಲ್ಲಿ ಅಂತರ್ಗತನಾಗಿ ಇರುತ್ತಾನೆ. ನೋವು ಯಾರಿಗಾಗ್ತದೆ? ಕಬ್ಬಿಣ ನಾವು ಜೀವಿಗಳಿಗೆ ನೋವಾಗ್ತದೆ. ಹೆಂಗ್ ನೋವಾಗ್ತದಪ್ಪ? ವಿಕಾರ ಹೊಂದ್ಬಿಡ್ತೀವಿ ನಾವು. ಹೌದಾ? ಅನೇಕ ರೀತಿಯಿಂದ ಫುಲ್ಲು ನಮಗೆ ಒಂದು 3 ದಿವಸ ಕಂಟಿನ್ಯೂಸ್ ಮಳಿಗಳು ನೆಂದ್ಬಿಟ್ವಿ ಅಂದ್ರೆ ಮರುದಿವಸ ಫೀವರ್ ಬಂತು ನಮಗೆ. ನಮ್ಮ ಆಗಿನ ಕಣ್ಣು ಮೂಗು ಎಲ್ಲ ಹೋಗಿ ನೆಗಡಿ ಕೆಮ್ಮು ಆಗಿ ನಮಗೇನಾಗಿ ಹೋಗ್ಬಿಡ್ತದೆ? ವಿಕಾರ ಹೊಂದ್ಬಿಡ್ತೀವಿ. ಆ ಒಂದು ಹೊಡೆತ ಕಬ್ಬಿಣದ ಹ್ಯಾಮರಿಂಗ್ ಆಗ್ತದಲ್ಲ, ಹ್ಯಾಮರಿಂಗ್ ಆದಾಗ ಅದು ಏನಾಗ್ತದೆ ಅಂತಂದ್ರೆ ಈ ರೀತಿಯಾದಂಥ ನೋವು ಹ್ಯಾಮರಿಂಗಿಗೆ ಹೋಲಿಸಿದ್ದಾರೆ. ಹಂಗೆ ಮನುಷ್ಯನಿಗೆ ಅನೇಕ ರೀತಿ ಕಷ್ಟಗಳು ಬಂದಾಗ ಅಲ್ಲಿ ಆಗ್ತಕ್ಕಂಥ ವಿಕಾರಗಳು ನಮಗಾಗ್ತಾವು. ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಭಗವಂತ ಅಗ್ನಂತರ್ಗತ ಏನು ಆ ಕಬ್ಬಿಣದಲ್ಲಿ ಇರ್ತಕ್ಕಂಥ ಲೋಹದಲ್ಲಿ ಇರ್ತಕ್ಕಂಥ ಅಗ್ನಿಗೆ ಯಾವುದೇ ರೀತಿಯಿಂದ ನೋವು ಆಗುವುದಿಲ್ಲವೋ ಅದೇ ರೀತಿಯಾಗಿ ನಮಗೂ ಕೂಡ ಭಗವಂತನಿಗೂ ಕೂಡ ನೋವಾಗುವುದಿಲ್ಲ. ಆ ನೋವುಗಳ ನಮಗಾಗ್ತಾವು. ಯಾಕಂದ್ರೆ ನಾವು ಲಿಂಗ ಸಂಬಂಧಿಯಾಗಿದ್ದೇವೆ ಅಂತ ಹೇಳಿದ್ರೆ. ಅದಕ್ಕೆ ಮುಂದೆ ಬರ್ತೀನಿ. ಲಿಂಗ ಸಂಬಂಧಿ ಅಂದ್ರೆ ಏನು ಅದ್ರ ಮುಂದೆ ಹೇಳ್ತೀನಿ. ಸೊ ಇದು ಈ ರೀತಿಯಾಗಿ ಹೇಳ್ತಕ್ಕಂಥ ಮಾತು. ಹರಿಕಥಾಂಸಾರದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ. ಸಪ್ತಧಾತುಗಳ ಹೊರವರೆಗೆ ಸಂತಪ್ತ ಲೋಹ ಗತಾಗ್ನಿಯಿಂದದಿ ಸಪ್ತನಾಮಕ ನಿಪ್ಪ ಅನ್ಯಮಯ ಕೋಶದಳು ಲಿಪ್ತನಾಗದ ಸಪ್ತದಾಹಯ ಕ್ಲಪ್ತ ಭೋಗವ ಕೊಡುತ್ತ ಸ್ವಪ್ನ ಸಂತುಷ್ಟಿ ಜಾಗೃತಿ ನೀವ ತೈಸ ಪ್ರಾಜ್ಞ ವಿಶ್ವಾಖ್ಯ ಅಂತಂದು ಈ ಮಾತನ್ನು ಹೇಳ್ತಾರೆ. ಇದನ್ನ ಇನ್ನೊಂದು ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾರೆ. ಇನ್ನೊಂದು ಉದಾಹರಣೆ ಏನು ಅಂತಂದ್ರೆ, ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯಾಸ್ಯನ ತೆರದಿ ಲಕ್ಷ್ಮೀಧವನು ಪ್ರತಿದಿನ ಸಾಲಿಗ್ರಾಮದೊಳಗಿಪ್ಪ 5,000 ಮೇಲೆ 35,200 ರೂಪದಿಂದ ಭೂತರಗಳ ಅಭಿಮಾನಿ ದಿವಿಜರೊಳಗಿಪ್ಪ ಅಂತ ಹೇಳ್ತಾರೆ. ಅಂದ್ರೆ ಕಾಲಕಾಂಚನ ಇದೇ ರೀತಿ ಕಬ್ಬಣದ ಉದಾಹರಣೆ ಆಯ್ತು, ಅದ್ರ ಜೊತೆ ಬಂಗಾರದ ಉದಾಹರಣೆಯನ್ನು ಕೊಡ್ತಾರೆ. ಬಂಗಾರ ನಾವು ಕಾಸ್ತೀವಿ, ಅದರೊಳಗೆ ಕೆಲವು ವಿಷಯಗಳನ್ನ ಹಾಕ್ತಾರೆ. ತಾಮ್ರ ಮತ್ತು ಹಿತ್ತಾಳಿ ಇವುಗಳನ್ನ ಅದು ಪ್ರಪೋರ್ಷನೇಟ್ ಆಗಿ ಆಭರಣ ರೂಪದಿಂದ ಹೊಂದಬೇಕು ಅಂತಂದಾಗ ಅದನ್ನ ಬಂಗಾರವನ್ನ ಆ ತಮ್ಮದೇ ಆದಂತಹ ಒಂದು ರೀತಿಯೊಳಗೆ ಪ್ರಪೋರ್ಷನೇಟ್ ಆಗಿ ಆ ಒಂದು ಮಾಡ್ತಾರೆ. ಅದು ಕೂಡ ಕೆಂಪಗೆ ಚೆನ್ನಾಗಿ ಕಾಸಿರ್ತಾರೆ. ಬಂಗಾರವನ್ನ ಕಾಸಿ ಅದನ್ನ ನಾವು ಏನ್ ಮಾಡ್ತೀವಿ, ಆಭರಣ ರೂಪದಿಂದ ಮಾಡಿದಾಗ ಅಲ್ಲಿಯೂ ಕೂಡ ಕೆಲವು ಕಾದಿರ್ತಕ್ಕಂತಹ ಬೆಂಕಿಗೆ ಅಲ್ಲಿ ಆದಿತೇಯಾಸ್ಯನ ತೆರೆದಿ ಲಕ್ಷ್ಮೀಧವನು ಪ್ರತಿದಿನ ಸಾಲಿಗ್ರಾಮದೊಳಗಿಪ್ಪ ಅಂತ ಹೇಳ್ತಾರೆ. ಹೆಂಗ ಬಂಗಾರದೊಳಗ ಅಗ್ನಿ ಇರ್ತದೋ ಹಂಗ ಸಾಲಿಗ್ರಾಮದೊಳಗೂ ಕೂಡ ಪರಮಾತ್ಮ ನಿತ್ಯ ಸನ್ನಿಧಾನ ಇರ್ತಾನ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ತಂತ್ರಜ್ಞಾನ ಏನಪ್ಪಾ ಅಂತಂದ್ರೆ, ತಂತ್ರಜ್ಞಾನ ಎಂದ್ರೆ ಬಂಗಾರವನ್ನ ಕಾಸಬೇಕಾದ್ರೆ ಯಾವ ರೂಪದಲ್ಲಿ ನಾವು ಯಾವ ಪ್ರಪೋರ್ಷನೇಟ್ ಅಂದ್ರೆ ಹಿತ್ತಾಳಿಯನ್ನ ತಾಮ್ರವನ್ನ ಅದಕ್ಕೆ ಮಿಕ್ಸ್ ಮಾಡಿ ಮಾಡ್ತಾರೆ. ನೇರವಾಗಿ ಬಂಗಾರವನ್ನ ಯಾರೋ ಹಾಕೊಳ್ಳೋದಿಲ್ಲ, ಬಂಗಾರವನ್ನ ಮಾರೋದಿಲ್ಲ. ಅದಕ್ಕೆ ನಾವು ಹಾಕೊಂಡ ಮೇಲೆ ಬಂಗಾರವನ್ನ ಮಾರ್ಕೆಟಿಗೆ ಕೊಳ್ಳಿದ್ರೆ ಅರ್ಧ ರೇಟ್ ಬರ್ತದೆ. ಇದೇ ಕಾರಣ, ಇದು ಕಾರಣ ಇರ್ತದೆ, ಮತ್ತೆ ಬೇರೆನೂ ಇರ್ತದೆ. ಅದ ಖರೆ. ಆದ್ರೆ ಬಂಗಾರದಲ್ಲಿ ಮಾತ್ರ ಬೇರೆ 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 ಆಯಾಮಗಳಲ್ಲಿ ನಾವು ಆ ಟೆಂಪರೇಚರ್ ಮೂಲಕವಾಗಿ ನಾವು ಕಾಸಿದಾಗ ಅದು ಬಂಗಾರ ಆಭರಣ ಹೊಂದದ. ಇದನ್ನೇ ಹರಿಕಥಾಂಸಾರೊಳಗ ಜಗನ್ನಾಥದಾಸರು ಈ ವಿಷಯವನ್ನ ಇಲ್ಲಿ ಪ್ರಸ್ತಾವನೆ ಮಾಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ತಂತ್ರಜ್ಞಾನದ ಆಮೇಲೆ ಇನ್ನೊಂದು ಇದರಲ್ಲಿ ಬರ್ತಕ್ಕಂಥ ಇನ್ನೊಂದು ಸೂಕ್ಷ್ಮವಾದಂಥ ವಿಷಯ. ಒಮ್ಮೆ ಬೇಂದ್ರೆಯವ್ರ ಕಡೆ, ದರಾ ಬೇಂದ್ರೆಯವ್ರ ಕಡೆ ಒಬ್ಬ ಬಂದಂತೆ. ಇದು ದಾಸಾಹಿತ್ಯ ಸಂಬಂಧಪಟ್ಟಿಲ್ಲ, ಸುಮ್ಮನೆ ಬೇರೆ ಹೇಳಿ. ಬೇಂದ್ರೆ ಕಡೆ ಬಂದಂತೆ, ಬೇಂದ್ರೆಯವರ ನೀವು ಇಷ್ಟೊಂದು
ಕೃತಿಗಳನ್ನೆಲ್ಲ ರಚನೆ ಮಾಡಿ ಇಷ್ಟೊಂದೆಲ್ಲ ಹಾಡುಗಳನ್ನೆಲ್ಲ ಬರೆದಿರಿ, ನಾನು ಕವನ ಬರೀಬೇಕಂತ ಮಾಡೀನಿ, ಕವನವನ್ನು ಬರೆದ್ರೆ ನನಗೆ ಪ್ರಸಿದ್ಧಿ ಕೀರ್ತಿ ಬರ್ತದೇನೋ, ಎಷ್ಟು ಕವನಗಳನ್ನು ಬರೀಬೇಕು ಅಂತ ಕೇಳ್ತಾನ ಒಬ್ಬ ವ್ಯಕ್ತಿ ಬೇಂದ್ರೆಯವ್ರ ಹತ್ರ. ಆಗ ಬೇಂದ್ರೆಯವ್ರು ಹೇಳ್ತಾರಂತ, 1001 ಕವನಗಳನ್ನು ಬರೀ ಅಂತಾರಂತೆ. 1001 ಕವನಗಳನ್ನು ಬರೆದ್ರೆ ನಾವು ಫೇಮಸ್ ಆಗ್ಬಿಡ್ತೀನೇನ್ರಿ ಅಂತ. ಆಗ್ತಿ ಹೋಗೋ ಅಂತಾರಂತ. ಬೇಂದ್ರೆಯವ್ರ ಮಾತು ನಿಮ್ಗೆ ಗೊತ್ತದ. ಹಂಗಂದ್ರೆ ಹೆಂಗ್ರಿ ಅಂತ. ಹುಚ್ಚ, ಅರ್ಥ ಮಾಡ್ಕೊ, 1001 ಕವನ ಬರೀ. 1000 ಇರಬಾರ್ದು ಕವನಗಳಿಗೆ. 1000 1,000 ಅಲ್ಲ, 98 90 ಹಿಂಗೆ 1,000 ಅಲ್ಲ, 1000 ಕವನವನ್ನು ಬರೀ. 1001 ಕವನ ಬರೀ. 1000 ಇರಬಾರ್ದು ನಿನ್ನ ಕವನಗಳಿಗೆ. ಅಂಥ ಕವನಗಳನ್ನು ಬರೀ ಅಂದ್ರೆ ನೀನು ಮುಂದೆ ಬರ್ತೀನಿ ಅಂತಂದು ಹೇಳ್ತಾನೆ. ಹಿಂಗೆ ಬೇಂದ್ರೆಯವರ ಮಾತಿನಲ್ಲಿ ಎಷ್ಟೊಂದು ನಿಗೂಢವಾದಂಥ ಅರ್ಥ. ಏನೋ ಒಂದು ಹೇಳ್ಬಿಟ್ರಪ್ಪ, 1000 ಅಂದ್ರೇನು, 1000 ಅಂದ್ರೆ 1000 ಇರಬಾರ್ದು, ಸಾಯಬಾರ್ದು ಕವನ ಅಂತ. ಹಂಗೆ ಹರಿದಾಸರನ್ನು ಅವಾಗ ಮುಂದೆ ಪ್ರಶ್ನೆ ಕೇಳ್ತಾನಂತೆ, ಹೌದ್ರಿ ನೀವು 1000 ಇರದಂಥ ಕವನ ಬರಿ ಅಂತಂದ್ರಲ್ಲ, ಹೆಂಗೆ ಬರೀಬೇಕು? ಹರಿಕಥಾಮಸಾರದ ಓದು ಅಂತ ಹೇಳ್ತಾರೆ. ಹರಿಕಥಾಮಸಾರ ಓದು, ಗೊತ್ತಾಗ್ತಾನೆ ನಿನಗೆ ಅಂತ ಹೇಳ್ತಾನೆ. ಹಿಂಗೆ ಈ ಹರಿಕಥಾಮೃತ ಸಾರ 1000 ಕೃತಿಗಳಿವೆಲ್ಲ, ಅನೇಕ ರತ್ನ ನಿಗೂಢಮಯವಾಗಿರ್ತಕ್ಕಂತಹ ಕೃತಿಗಳಿಂದ ರಚಿತವಾಗಿರ್ತಕ್ಕಂಥದ್ದು ಕೃತಿ ಇದು. ಇನ್ನೊಂದು ಫೋರ್ಜಿಂಗ್ ಬಗ್ಗೆ ಇನ್ನೊಂದು ಮಾತನ್ನು ಹೇಳಿ ಮುಂದೆ ಹೋಗ್ತೀನಿ. ಇನ್ನೊಂದು ಮಾತನ್ನು ಬರೀತಾರೆ ಹರಿಕಥಾಮಸಾರದೊಳಗೆ, ಯಾರು ಜಗನ್ನಾಥದಾಸರು. ಕಿಟ್ಟುಗಟ್ಟಿದ ಲೋಹ ಪಾವಕ ಸುಟ್ಟು ವಿಂಗಡ ಮಾಡುವಂತೆ, ಘರಟ್ಟು ವ್ರೀಹಿಯೊಳಗಿಪ್ಪ ತಂಡೂಲ ಕಡೆ ತೆಗೆವಂತೆ ಅಂತ ಹೇಳ್ತಾರೆ. ಅಂದ್ರೆ ಕಿಟ್ಟುಗಟ್ಟಿದ ಲೋಹ, ಕಿಟ್ಟುಗಟ್ಟಿದ ಅಂದ್ರೆ ಜಂಗ್ ಹಿಡಿದಿರ್ತಕ್ಕಂಥ ಲೋಹ, ಜಂಗ್ ಹಿಡಿದು ಬಿಟ್ಟಿರ್ತದೆ. ಯಾವುದೋ ಒಂದು ದೊಡ್ಡದೊಂದು ಇಷ್ಟು ದಪ್ಪನ್ನು ಒಂದು ಸುತ್ತಿಗೆ ಬಿದ್ದಿರ್ತದೆ, ಜಂಗ್ ಹಿಡಿದು ಬಿಟ್ಟಿರ್ತದೆ, ರಸ್ಟ್ ಹಿಡಿದು ಬಿಟ್ಟಿರ್ತದೆ. ಅದಕ್ಕೇನು ಮಾಡ್ಬೇಕು ಅಂತಂದ್ರೆ ಅದನ್ನು ಲೋಹ ಪಾವಕ ಅಂದ್ರೆ ಅಗ್ನಿ ಒಳಗೆ ಹಾಕಿದಾಗ ಆ ಕಬ್ಬಿಣ ಒಂದು ತುಂಡನ್ನ ಯಾವುದೋ ಒಂದು ಉಪಯೋಗಕ್ಕೆ ಬಂದಿರ್ತದೆ. ಗುಂಡ್ಕಲ್ ಅಂತ ಇಟ್ಕೊಳ್ರಿ. ಇವತ್ತಿನಿಗೆ ಹೆಣ್ಮಕ್ಳಿಗೆ ಗುಂಡ್ಕಲ್ಲಿಂದು ಅದ್ರದ್ದು ಗೊತ್ತಿಲ್ಲ, ಎಲ್ಲ ಡೈರೆಕ್ಟ್ ಮಿಕ್ಸಿ. ಗುಂಡ್ಕಲ್ಲನ್ನು ಬಹುಶಃ ಬಹಳ ಮಂದಿ ಉಪಯೋಗಿಸಕ್ಕೆ ಇರ್ಲಿಕ್ಕಿಲ್ಲ ಅನಿಸ್ತದೆ. ಆ ಗುಂಡ್ಕಲ್ಲು, ಕಬ್ಬಿಣದ ಗುಂಡ್ಕಲ್ಲು ಅಂತ ಇಟ್ಕೊಂಡಾಗ ಒಂದು ಉದಾಹರಣೆ, ಒಂದು ಕಾಂಪೋನೆಂಟ್, ಅದರಲ್ಲಿ ರಸ್ಟ್ ಹಿಡಿದು ಬಿಟ್ಟಿರ್ತದೆ. ಅದನ್ನ ತಗೊಂಡೋಗಿ ಅಗ್ನಿಯೊಳಗೆ ಚಲೋತ್ತಂಗೆ ಫರ್ನೆಸ್ ಒಳಗೆ ಹಾಕಿ ಕೆಂಪಗೆ ಕಾಯಿಸಿದಾಗ ಏನಾಗ್ತದೆ ಅಂತಂದ್ರೆ, ವಿಂಗಡ ಮಾಡುವಂತೆ ಘರಟ್ಟ ವ್ರೀಹಿಯೊಳಗಿಪ್ಪ ತಂಡೂಲ ಕಡೆ ತೆಗೆಯುವಂತೆ. ಅದು ಮುಂದಿನ ವಾಕ್ಯ ಏನಂತಂದ್ರೆ, ಅದೇನು ಮಾಡ್ಬಿಡ್ತದೆ, ಆ ಒಂದು ನೀವು ಫೋರ್ಜಿಂಗ್ ಒಳಗೆ ಹಾಕಿ ಕೆಂಪ ಕಾಸಿ ಹೊರಗೆ ತೆಗೆದ್ಬಿಟ್ರೆ, ಟಂಗ್ ಹಿಡ್ಕೊಂಡು ಹೊರಗೆ ತೆಗೆದ್ಬಿಟ್ರೆ ಅವು ಒಂದು ಲೇಯರ್ ಹೋಗ್ಬಿಡ್ತದೆ. ಒಂದು ಲೇಯರ್ ಏನಿರ್ತದಲ್ಲ, ಮೇಲಿನ ಒಂದು ಪರದೆ, ಕಿಟ್ಟುಗಟ್ಟಿದ ಪರದೆ ಅಥವಾ ರಸ್ಟ್ ಹಿಡಿದಿರ್ತಕ್ಕಂತಹ ಪರದೆ ಕಿತ್ಕೊಂಡು ಹೋಗ್ಬಿಡ್ತದೆ. ಅದನ್ನ ಏನಾಗ್ತದೆ, ಅದನ್ನ ದಾಸರಿಯಲ್ಲಿ ಹೇಳ್ತಾರೆ. ಅದು ಹೆಂಗದಪ್ಪ ಅಂದ, ವ್ರೀಹಿ ಒಳಗೆ ತಂಡೂಲ ಕಡೆವಂತೆ. ವ್ರೀಹಿ ಅಂದ್ರೆ ಭತ್ತ, ನೆಲ್ಲ. ತಂಡೂಲ ಅಂದ್ರೆ ಅಕ್ಕಿ. ಹೆಂಗ ಭತ್ತದ ಮೇಲಿನ ಸಿಪ್ಪೆಯನ್ನ ತೆಗೆದು ಅಕ್ಕಿ ಹೆಂಗ ಶುದ್ಧವಾಗಿ ಬರುತ್ತದೆಯೋ ಹಂಗ ಒಂದು ಲೇಯರ್ ಹೋಗ್ಬಿಡ್ತದೆ. ಆ ಲೇಯರ್ ಅನ್ನ ಹೋಗಿ ಇದನ್ನ ಏನಾಗ್ತದೆ ಅಂತಂದ್ರೆ ಅಕ್ಕಿ ಶುದ್ಧವಾಗ್ತದೆ, ಭತ್ತ ಬೇರೆ ಆಗ್ತದೆ. ಹಂಗ ಯಾವಾಗ ಕಬ್ಬಿಣವನ್ನ ಕಾಸಿ ರಸ್ಟ್ ಹಿಡಿದಿರ್ತಕ್ಕಂತಹ ಕಬ್ಬಿಣವನ್ನ ಕಾಸಿದಾಗ ಆ ರಸ್ಟ್ ಇರ್ತಕ್ಕಂಥ ಲೇಯರ್ ಕಿತ್ಕೊಂಡು ಹೋಗ್ಬಿಡ್ತದೆ. ಇದಕ್ಕೆ ಅವರು ಇದನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಳಗೆ ಏನಂತಾರ ಅಂತಂದ್ರೆ, ಇದಕ್ಕೆ ಸ್ಕೇಲಿಂಗ್ ಅಂತ ಹೇಳ್ತಾರೆ. ಸ್ಕೇಲಿಂಗ್ ಅಂತಂದ್ರೆ ಒಂದು ಲೇಯರ್ನ ತೆಗೆದು ಬಿಡೋದು. ಫಸ್ಟ್ ರಸ್ಟ್ ಹಿಡಿದಿರ್ತಕ್ಕಂಥ ಲೇಯರ್ನ ತೆಗೆದು ಬಿಟ್ರೆ ಅದನ್ನ ಒಂದು ಚೂರು ಪ್ರೆಸ್ನೊಳಗೆ ಹಾಕಿಬಿಟ್ರೆ ಅದು ಕಿತ್ಕೊಂಡು ಹೋಗ್ಬಿಡ್ತದೆ. ಕಿತ್ಕೊಂಡು ಹೋದ ತಕ್ಷಣ ಆಮೇಲೆ ಉಳಿದಿರತಕ್ಕಂಥ ಒಳ್ಳೆ ಕಬ್ಬಿಣವನ್ನ ನಾವು ಎದಕ್ಕಾದ್ರೂ ಉಪಯೋಗಿಸಬಹುದು ಅಂತಂದು. ಈ ರೀತಿಯಾಗಿರ್ತಕ್ಕಂಥ ಇದಕ್ಕೆ ಅನೇಕ ಉದಾಹರಣೆಗಳನ್ನು ಸಾಕಷ್ಟು ಕೊಟ್ಟಿನಿ. ಯಥಾಗ್ನಿನ ಹೇಮಮಲಂ ಜಲಾತಿ ಧ್ಯಾತಂ ಪುನಃ ಸ್ವಂ ಭಜತೆ ಚ ರೂಪಂ ಅಂತ ಈ ರೀತಿಯಾಗಿರ್ತಕ್ಕಂಥ ಭಾಗವತದ 11ನೇ ಸ್ಕಂದದೊಳಗ ಉದ್ಧವ ಮತ್ತು ಕೃಷ್ಣ ಈ ಮಾತನ್ನು ಹೇಳ್ತಾನೆ. ಅಂತಂದ್ರೆ ಬಂಗಾರವನ್ನ ಬೆಂಕಿಯಲ್ಲಿ ಕಾಸಿದಾಗ ಶುದ್ಧವಾಗುತ್ತದೆಯೋ, ಪುಟಕ್ಕಿಟ್ಟ ಚಿನ್ನ ಅಂತಂತಿರ್ತಾರೆ ನೋಡ್ರಿ ಎಲ್ಲ ಸಾಹಿತಿಗಳು. ಪುಟಕ್ಕಿಟ್ಟ ಚಿನ್ನದ ಬಂಗಾರವನ್ನ ಬೆಂಕಿಯೊಳಗೆ ಹಾಕಿ ಕಾಸಿ ಶುದ್ಧ ಮಾಡಿದ ಮೇಲೆ ಅದು ಉಪಯೋಗಿಸಬೇಕು. ಹಿಂಗೆ ಎಲ್ಲಾ ದೃಷ್ಟಿಯಿಂದನೂ ಈ ರೀತಿಯಾಗಿರ್ತಕ್ಕಂಥ ಒಂದು ಕೊಳೆಯನ್ನ ತೆಗೆದು ಶುದ್ಧವಾಗಿರ್ತಕ್ಕಂಥ ವ್ಯಕ್ತಿಯೇ ಯಾರು ಈ ಒಂದು ಲೇಯರ್ ಅನ್ನು ಹೋಗ್ತದೆ, ಅವನು ಏನಾಗ್ತಾನೆ ಮುಂದೆ ಉಪಯೋಗಕ್ಕೆ ಬರ್ತಾನ ಅನ್ನೋ ಮಾತನ್ನ ಇಲ್ಲಿ ಈ ರೀತಿಯಾಗಿರ್ತದೆ. ಅದು ಹೆಂಗ ಅಂತಂದ್ರೆ, ಅಕ್ಕಿಯು ಹೆಂಗ ಹೊಟ್ಟಿನಿಂದ ಬೇರ್ಪಡಿಸುತ್ತದೆಯೋ ಆ ರೀತಿ ಅಂತಂದು ಇದಕ್ಕೆ ವಾದಿರಾಜ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ. ಕೊಳಕಂಗಿಯ ಕಳೆದು ಚೆಲುವ ಚಿನ್ನಂಬರದ ಹೊಳೆವಲಂಗಿಯ ತೊಡುವಂತೆ ಜಲಜಾಕ್ಷ ಮಾಡುವ ಲೀಲೆಯ ಮುಕ್ತಿ ಫಲವೀದುದರಿಂದ ಬಣ್ಣಿಪೆನು ಅಂತಂದು ಹೇಳ್ತಾರೆ. ಅಂದ್ರೆ ಇಲ್ಲಿ
ಇದಂ ಶರೀರಂ ಭೂತೇಶು ವಿಲಾಪಯತಿ ಕೇಶವ ಅವಿದ್ಯಾನಾಂ ಚೈವ ಜೀವಸ್ಯಾಗಮಯ ಜ್ಞಾನ ಸಂಜನಾತ್ ಅಂತ ಈ ರೀತಿಯಾದಂಥ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಈ ಹಾಟ್ ಫೋರ್ಜಿಂಗ್ ಮತ್ತು ಕೋಲ್ಡ್ ಫೋರ್ಜಿಂಗಿಗೆ ಇವೆಲ್ಲ ಉದಾಹರಣೆಗಳು ಬರ್ತಾವೆ. ಹಾಟ್ ಫೋರ್ಜಿಂಗ್ನೊಳಗೆ ಏನಾಗ್ತದೆ ಅಂತಂದ್ರೆ ಕಬ್ಬಿಣವನ್ನು ಕಾಸಿ ಬಡಿತಾರೆ, ಕೋಲ್ಡ್ ಫೋರ್ಜಿಂಗ್ನಲ್ಲಿ ಹಂಗೆ ಬಿಡ್ತಾರೆ. ಈಗ ನೀವು ನಟ್ ಬೋಲ್ಟ್ ನೋಡ್ತೀವಲ್ಲ, ಹೆಕ್ಸಾಗನಲ್ ಬೋಲ್ಟ್ 10 mm, 15 mm, 16 mm, 18 mm, 20 mm ನಮ್ಮ ಅವಶ್ಯಕ್ಕೆ ತಕ್ಕಂತೆ ದಪ್ಪವಾದಂಥ ಬೋಲ್ಟ್ಗಳನ್ನು ಉಪಯೋಗಿಸಿರ್ತೀವಿ. ಆ ಬೋಲ್ಟ್ ಕೋಲ್ಡ್ ಫೋರ್ಜಿಂಗ್ನಲ್ಲೂ ಮಾಡ್ತಾರೆ, ಹಾಟ್ ಫೋರ್ಜಿಂಗ್ನಲ್ಲೂ ಮಾಡ್ತಾರೆ. ಸಾಮಾನ್ಯವಾಗಿ ಅದನ್ನು ಕೋಲ್ಡ್ ಫೋರ್ಜಿಂಗ್ನಲ್ಲೇ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಈ ಲೇಯರನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ಇದಕ್ಕೆ ಉದಾಹರಣೆಗಳನ್ನು ಹೆಂಗಂತಂದ್ರೆ ನಮ್ಮ ದೇಹ, ಇದು ಆಧ್ಯಾತ್ಮಿಕವಾದಂಥ ವಿಷಯದಲ್ಲಿ ಹೆಂಗೆ ಬರ್ತದೆ ಅಂತಂದ್ರೆ ನಮ್ಮ ದೇಹವು 4 ರೀತಿಯಾಗಿರ್ತಕ್ಕಂಥ ಜೀವವು ಇರುತ್ತೆ, 4 ರೀತಿಯಾಗಿರ್ತಕ್ಕಂಥ ದೇಹ, ಚಿದ್ದೇಹ ಅಂತ ಕರೀತಾರೆ. ಸಾಮಾನ್ಯವಾಗಿ ಹರಿಕತಾಮಸಾದೊಳಗೆ ಮತ್ತು ಬೇರೆ 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 ದಾಸ ಸಾಹಿತ್ಯದಲ್ಲೂ ಬೇರೆ ಬೇರೆ ಶಾಸ್ತ್ರ ಗ್ರಂಥಗಳಲ್ಲಿ ಅದನ್ನ ಚಿದ್ದೇಹ ಅಂತ ಕರೀತಾರೆ. ಚಿದ್ದೇಹ ಅಂತಂದ್ರೆ ಮೊದಲೇ ನಾವು ಏನು ಕಾಣಿಸ್ತೀವಿ, ಈ ದೇಹ ಏನದಲ್ಲ ಇದು ಸ್ಥೂಲ ದೇಹ ಈಗೇನು ನಮ್ಗೆ ಕಾಣಿಸ್ತದಲ್ಲ ಫಿಸಿಕಲ್, ಇದರ ಒಳಗ ಅನಿರುದ್ಧ ದೇಹ ಅಂತ ಇರ್ತದೆ. ಯಾವಾಗ ಈ ದೇಹ ನಾಶವಾಗ್ತದೋ ಅನಿರುದ್ಧ ದೇಹ ಏನಾಗ್ತದೆ ಅಂತಂದ್ರೆ ಅದು ವಾಯುವಿನಿಂದ ಕೂಡಿರ್ತಕ್ಕಂಥ, ಗಾಳಿಯಿಂದ ಕೂಡಿ. ಈಗ ನೋಡ್ರಿ, ನೀವು ಟಿವಿ ಒಳಗೆ ಸೀರಿಯಲ್ದೊಳಗೆ ನೋಡ್ತಿರ್ತಾರೆ, ಸತ್ತು ಕೊಳೆ ಒಂಥರ ಹಿಂಗ ಬೆಳ್ಳಗ ಒಂದು ಹೊಗೆ ರೂಪದಿಂದ ಹೊರಗೆ ಬಂದ್ಬಿಡ್ತಿರ್ತಾನೆ. ಸಾಮಾನ್ಯವಾಗಿ ಹಂಗೆ ಅದು ಶಾಸ್ತ್ರದಲ್ಲಿ ಹಂಗೆ ಹೇಳ್ತಾರೆ. ಅದಕ್ಕೆ ವಾಯು ದೇಹ ಅಥವಾ ಅನಿಲ ದೇಹ ಅಂತೇಳಿ, ಅಥವಾ ಅನಿರುದ್ಧ ದೇಹ, ಅನಿಲ ಅಲ್ಲ ಅನಿರುದ್ಧ ದೇಹ ಅಂತ ಹೇಳ್ತಾರೆ. ಆ ದೇಹದಲ್ಲೂ ಕೂಡ ಇನ್ನು 2 ದೇಹಗಳವ. ಆ ಅನಿರುದ್ಧ ದೇಹ ಅದರ ಲಿಂಗ ದೇಹ ಅಂತ ಬರ್ತದೆ. ಆ ಲಿಂಗ ದೇಹ ಅದರೊಳಗ ಸೂಕ್ಷ್ಮ ದೇವ, ಆ ಸೂಕ್ಷ್ಮ ದೇವಿ ಪರಮಾಣು ಕ್ಷೇತ್ರದಲ್ಲಿ ಆಗಲೇ ಹೇಳಿದಂಗೆ ಅನಂತವಾದಂಥ ಜೀವಿಗಳನ್ನು ಕೂಡಿಸ್ಬೋದು ಅಂತ ಹೇಳಿದ ಮಾತು. ಆ ಸೂಕ್ಷ್ಮ ದೇಹದ ಮೇಲೆ ಒಂದು ಲೇಯರ್, ಅದ್ರ ಮೇಲೆ ಒಂದು ಲೇಯರ್, ಅದ್ರ ಮೇಲೆ ಒಂದು ಲೇಯರ್. ಈಗ ನಾವು ನಾಶವಾಗಿ ಹೋಗ್ಬಿಡ್ತೀವಿ, ನಾಶವಾದಾಗ ಈ ದೇಹ ಸುಟ್ಟು ಹಾಕ್ಬಿಡ್ತಾರ, ಅದನ್ನ ಮಾಡ್ಬಿಡ್ತಾರ, ಆಗ ಈ ದೇಹ ಮುಗೀತು. ಅನಿರುದ್ಧ ದೇಹ ಬರುತ್ತೆ, ಅನಿರುದ್ಧ ದೇಹವೂ ಕೂಡ ನಾಶವಾಗ್ತದೆ, ಆದ್ರೆ ಲಿಂಗ ದೇಹ ನಾಶವಾಗುವುದಿಲ್ಲ. ಅದಕ್ಕೆ ಅಲ್ಲೇನು ಹೇಳಿದ್ರು ಅಂತಂದ್ರೆ, ಒಂದು ಲೇಯರ್ ಹೆಂಗದಪ್ಪ ಅಂತಂದ್ರೆ ಲಿಂಗ ದೇಹದಂತೆ ಲೇಯರ್ ಇದೆ. ಆ ಲಿಂಗ ದೇಹ ನಾಶವಾಯಿತು ಅಂತಂದ್ರೆ ಆಗ ಭಗವಂತ ಮೋಕ್ಷವನ್ನು ಕೊಡ್ತಾನ ಅಂತಾನೆ. ಲಿಂಗ ದೇಹ ಅದಕ್ಕೆ ಹೇಳ್ತಾರೆ ನೋಡ್ರಿ ಪ್ರಸನ್ನ ವೆಂಕಟದಾಸರು, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅಂತ ಹೇಳ್ತಾರೆ. ಲಿಂಗ ದೇಹ ಭಂಗವಾಗೋದ್ರತು ಮೋಕ್ಷವಿಲ್ಲ, ಆ ಲಿಂಗ ದೇಹವು ಭಂಗವಾಗಬೇಕು ಅನ್ನೋ ಮಾತನ್ನ ಈ ಒಂದು ಸಂದೇಶದಲ್ಲಿ ನಮಗೆ ಸಿಗ್ತದೆ. ಅಂದ್ರೆ ಲಿಂಗದೇಹ ಭಂಗವಾಗಬೇಕು ಅಂತಂದ್ರೆ ಆ ಒಂದು ಹೋಗ್ಬೇಕು. ಆ ಲಿಂಗದೇಹ ಭಂಗವಾಗಲಿಕ್ಕೂ ಕೂಡ ಇನ್ನು 2 ಪರದೆಗಳಿರ್ತಾವ, ಅಲ್ಲಿ 2 ಪರದೆಗಳಿರ್ತಾವ. ಒಂದು ಸಗುಣಾಚ್ಛಾದಿಕ, ಪರಮಾಚ್ಛಾದಿಕ ಅಂತೇಳಿ. ಸಗುಣಾಚ್ಛಾದಿಕ ಅಂತಂದ್ರೆ ಆ ಲಿಂಗದೇಹದಲ್ಲಿ ಇರ್ತಕ್ಕಂಥ ಸಗುಣಾಚ್ಛಾದಿಕ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ ಬಿಡುವುದಿಲ್ಲದು. ಆ ಸಗುಣಾಚ್ಛಾದಿಕ ನಮ್ಮನ್ನು ನಮ್ಗೆ ತಿಳ್ಕೊಳ್ಳಿಕ್ಕೆ ಬಿಡುವುದೇ ಇಲ್ಲ. ಅದು ನಿವಾರಣೆ ಆದ್ಮೇಲೆ ಮುಂದೆ ಒಳಗೆ ಹೋಗ್ಬೇಕು. ಅಲ್ಲಿ ಮತ್ತೆ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಅದು, ಆ ದೇಹ, ಆ ಒಂದು ಪರದೆ. ಅವು 2 ಲಿಂಗದೇಹದಲ್ಲಿ ಬಗ್ಗೆ ಸಾಕಷ್ಟು ಶಾಸ್ತ್ರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಉಲ್ಲೇಖ ಮಾಡಿದ್ದಾರೆ. ನಾವು ಅಷ್ಟು ನೋಡಿಕೊಂಡು ಮತ್ತೆ ಆ ಲಿಂಗದೇಹ ಭಂಗವಾದ ಮೇಲೇನೆ ಆ ಸೂಕ್ಷ್ಮ ಶರೀರಕ್ಕೆ ಮೋಕ್ಷ. ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ವಿರಜಾ ನದಿಯಲ್ಲಿ ಸ್ನಾನವನ್ನು ಮಾಡಿಸಿ ಅವರು ಕರೆದುಕೊಂಡು ಭಗವಂತನಲ್ಲಿ ಕರೆದುಕೊಂಡು ಹೋಗ್ತಾರೆ. ರಾಘವೇಂದ್ರ ಸ್ವಾಮಿಗಳು ಪ್ರಥಸಂಕಲ್ಪ ಗದ್ದೆಗಳು ಬರೀತಾರೆ. ಅಲ್ಲಿ ಶ್ವೇತದ್ವೀಪದಲ್ಲಿ ಪರಮಾತ್ಮನನ್ನ ಅವರು ದರ್ಶನವನ್ನು ಮಾಡಿಸಿ ಕರ್ಕೊಂಡು ಹೋಗ್ತಾರೆ. ಅದು ಮುಂದಿಂದ ಇಷ್ಟು ನಮಗೆ ಈ ಫೋರ್ಜಿಂಗ್ನಲ್ಲಿ ತಿಳ್ಕೊಂಡು ಫೋರ್ಜಿಂಗ್ ಕಬ್ಬಣ ಕಾಯಿಸಿ ಹೊಡೆಯೋ ಸ್ಮಿತಿ, ಸಣ್ಣ ಪ್ರಮಾಣಕ್ಕೆ ಸ್ಮಿತಿ ಅಂತಾರೆ, ದೊಡ್ಡ ಪ್ರಮಾಣಕ್ಕೆ ಫೋರ್ಜಿಂಗ್ ಅಂತ ಹೇಳ್ತಾರೆ. ಸೊ ಹೀಗೆ ಒಟ್ಟಿನಲ್ಲಿ ಇದರಲ್ಲಿ ಈ ನಮಗೆ ತಿಳಿದುಕೊಂಡಿರಬೇಕಾಗಿರ್ತಕ್ಕಂಥ ಸಂದೇಶ ಏನು ಅಂತಂದ್ರೆ, ಕಾದ ಕಬ್ಬಿಣವನ್ನ ಚೆನ್ನಾಗಿ ಹೊಡೆದಾಗ ಅಲ್ಲಿರ್ತಕ್ಕಂಥ ಅಗ್ನಿಗೆ ಯಾವುದೇ ತರದ ನೋವಿಲ್ಲ. ಹಾಗೆ ಪರಮಾತ್ಮ ನಮ್ಮಲ್ಲಿ ಅಂತರ್ಗತನಾಗಿದ್ದಾಗಲೂ ಕೂಡ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೂಪಗಳು ವಿಕಾರಗಳು ಇರುವುದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿರ್ತದೆ. ಆಮೇಲೆ ಪರಮಾತ್ಮ ಹೇಗೆ ಇರ್ತಾನಪ್ಪ ಅಂತಂದ್ರೆ, ಹೆಂಗೆ ಸಾಲಿಗ್ರಾಮ ರೂಪಗಳಲ್ಲಿ ನಿತ್ಯವೂ ಯಾವಾಗಲೂ ಸನ್ನಿಹಿತನಾಗಿರುತ್ತಾನೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊತೀವಿ. ಹೀಗೆ ಇನ್ನು ಮುಂದಿನ ಒಂದು ತಂತ್ರಜ್ಞಾನದ ಅಂಶ ಏನು ಅಂತಂದ್ರೆ, ಅಶ್ವಶಕ್ತಿ, ಹಾರ್ಸ್ ಪವರ್ ಅಂತ ತಗೊಂಡಿನಿ. ಹಾರ್ಸ್ ಪವರ್ ಅಂತಂದ್ರೆ ಅಶ್ವಶಕ್ತಿ. ಈಗ HP ಹಾರ್ಸ್ ಪವರ್ ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವು ಇಂಜಿನ್ ಅನ್ನು ಉಪಯೋಗಿಸ್ತೀವಿ, ಎಲ್ಲದಕ್ಕೂ ಇಂಜಿನ್ಗಳದು ಇದಿರ್ತದೆ.
ನಮ್ಮ ನೀರಿನ ಒಂದು, ನಾನು ಅತ್ಯಂತ ಸಾಮಾನ್ಯವಾದಂಥ ಉದಾಹರಣೆ ಕೊಂಡು ಭಾಳ ಟೆಕ್ನಿಕಲ್ ಹೋಗೋದಿಲ್ಲ. ಸಾಮಾನ್ಯವಾದಂಥ ಉದಾಹರಣೆ ಏನಂತಂದ್ರೆ, ನಮ್ಮ ನೀರಿನಲ್ಲಿ, ನಮ್ಮ ಸಂಪಿನಲ್ಲಿ ನೀರನ್ನು ಏರಿಸಲಿಕ್ಕೆ ಮ್ಯಾಲೆ ಏರಿಸ್ತೀವಿ, ಸಿಂಟೆಕ್ಸ್ನಲ್ಲಿ ಏರಿಸಿ ಅಲ್ಲಿಂದ ನಾವು ನಳದಲ್ಲಿ ನೀರು ಬರುವಂಗೆ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಅಲ್ಲಿ ನಾವು ಒಂದು ಮೋಟ್ರ್ ಹಾಕ್ತೀವಿ, ಯಾವುದು HP, ಅರ್ಧ HP, 1 HP ಅಂತ ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ, ಹೌದಾ? ಅರ್ಧ HP ಅಂತ ಹೇಳ್ತೀವಿ, 1 HP ಅಂತ ಹೇಳ್ತೀವಿ, 1.5 HP ಅಂತ ಹೇಳ್ತೀವಿ. ಹೊಲಕ್ಕೆಲ್ಲ ಉಪಯೋಗಿಸ್ಲಿಕ್ಕೆ ನೀರನ್ನು ಪಂಪ್ ಹೊಡಿಲಿಕ್ಕೆ 1.5 HP, 2 HP ಹಿಂಗೆ ನಾವು ಪ್ರಯೋಗ ಮಾಡ್ತೀವಿ. ಈಗ ಆ HP ಅಂತಂದ್ರೆ ಏನು ಅಂತಂದ್ರೆ, ಸಾಮಾನ್ಯವಾಗಿ ಒಂದು ಜೂಲ್ನಲ್ಲಿ ಅದನ್ನ ಸಾಮಾನ್ಯವಾಗಿ ಅಳಿತಾರೆ. ಆದ್ರೆ ಟೆಕ್ನಿಕಲಿ ಏನ್ ಹೇಳ್ಬೇಕಂದ್ರೆ HPಗೆ ಯೂನಿಟ್ಟೇ ಇಲ್ಲ. ಯೂನಿಟ್ ಅಂತಂದ್ರೆ ಪ್ರಮಾಣ. ಈಗ 1 ಕಿಲೋ ಸೌತೆಕಾಯಿ ಅಂತ ಹೇಳ್ತೀವಿ, ಅಂದ್ರೆ 1 ಕಿಲೋ ಅನ್ನೋದು ಒಂದು ಪರಿಮಾಣ 1 ಯೂನಿಟ್, ಅದಕ್ಕೆ 1 ಕಿಲೋ. 1 ಗ್ರಾಮ್ ಬಂಗಾರ ಅಂತ ಹೇಳ್ತೀವಿ, 1 ಟನ್ ಕಬ್ಬಣ ಅಂತ ಹೇಳ್ತೀವಿ. ಟನ್, ಗ್ರಾಮ್ ಇವೆಲ್ಲ ಏನವಲ್ಲ ಯೂನಿಟ್ಗಳು. ಇವು ಯೂನಿಟ್ಗಳನ್ನ ಬಳಸಿ ನಾವು ವ್ಯವಹಾರ ಮಾಡ್ತೀವಿ ಜಗತ್ತಿನೊಳಗೆ. HP ಹೆಂಗೆ ಬಳಸ್ತೀರಿ ನೀವು? ನಂಬರ್ನಿಂದ ಬಳಸ್ಬೇಕು. HPಗೆ 1.5 ಜ್ಯೂಲ್ HP ಮೋಟರ್ ಕೊಡ್ರಿ ಅನ್ನಂಗಿಲ್ಲ, 1.5 HP ಕೊಡ್ರಿ ಅಂತೀವಿ. ಅವ 0.5 ಅಂದ್ರೆ ಏನು ಅದು ಗೊತ್ತಾಗಬೇಕು. ಸೊ ಅಲ್ಲಿ ಏನಾಗ್ತದೆ ಅಂತಂದ್ರೆ, HPಯನ್ನು ನಾವು ಬಳಸ್ಬೇಕಾದ್ರೆ ಯೂನಿಟ್ ಇಲ್ಲ, ಅಂದ್ರೆ ಅದಕ್ಕೆ ಒಂದು ನಿಸ್ಸೀಮತ ಅದ. HPಗೆ ನಿಸ್ಸೀಮತ ಅದು ಎಷ್ಟಾದ್ರೂ ಇರ್ಬೋದು, 0.5 ಆದ್ರೂ ಇರ್ಬೋದು, 1 HP ನಾದ್ರೂ ಇರ್ಬೋದು, ಅಥವಾ ಅದಕ್ಕಿಂತ ಹೆಚ್ಚಾದ್ರೂ ಇರ್ಬೋದು. ಅಂದ್ರೆ ಇಲ್ಲಿ ಏನಂತಂದ್ರೆ, ಈಗ ಇಂಜಿನನ್ನು ಒಟ್ಟು 3 ಟೈಪ್ ನಾವು ಇಂಜಿನನ್ನು ಇವತ್ತಿಗೆ ನೋಡ್ತಾ ಇದ್ದೀವಿ ಸಾಮಾನ್ಯವಾಗಿ. ಒಂದು ಸ್ಟೀಮ್ ಇಂಜಿನ್, ಒಂದು ಪೆಟ್ರೋಲ್ ಇಂಜಿನ್, ಒಂದು ಡೀಸೆಲ್ ಇಂಜಿನ್. ಸೊ ಈ ರೀತಿಯಾಗಿರ್ತಕ್ಕಂಥ ಇಂಜಿನಿನೊಳಗೆ ಯಾವ ರೀತಿ ಕೆಲಸ ಮಾಡ್ತದೆ ಅಂತಂದಾಗ, ಮೊದಲು ಇಂಜಿನನ್ನು ಒಳಗೆ ಒಂದು ಚೇಂಬರ್ ಇರ್ತದೆ. ಅಲ್ಲಿ ಯಾವಾಗ ಒಳಗಡೆ ಇನ್ಲೆಟ್ನಲ್ಲಿ ಏನಾಗ್ತದೆ, ಪೆಟ್ರೋಲ್ ಇಂಜಿನ್ ಒಳಗೆ ಏನಾಗ್ತದೆ ಅಂತಂದ್ರೆ, ಪೆಟ್ರೋಲು ಮತ್ತು ಏರ್ ಮಿಕ್ಸ್ ಆಗಿ ಒಳಗೆ ಇಂಜಿನ್ ಒಳಗೆ ಬರ್ತದೆ, ಒಳಗೆ ಇದ್ರೊಳಗೆ ಬರ್ತದೆ. ಆವಾಗ ಪಿಸ್ಟನ್ ಅಂತಿರ್ತದೆ. ಪಿಸ್ಟನ್ ಏನು ಮಾಡ್ತದೆ ಅಂತಂದ್ರೆ, ಅದು ಏನ್ ಮಾಡ್ತದೆ, ಒತ್ತದ ಹಿಂಗೆ ತಳಗಿಂದ ಹಿಂಗೆ ಮೇಲೆ ಒತ್ತದ. ಅಲ್ಲಿ ಏನಾಗೋಗ್ಬಿಡ್ತದೆ, ಹೆವಿ ಪ್ರೆಷರ್, ಮೀನ್ ಎಫೆಕ್ಟಿವ್ ಪ್ರೆಷರ್ ಅಂತ ಹೇಳ್ತಾರೆ, ಅದು ಡೆವಲಪ್ ಆಗ್ತದೆ. ಡೆವಲಪ್ ಆದಾಗ ಏರ್ ಮತ್ತು ಪೆಟ್ರೋಲ್ ಮಿಕ್ಸ್ ಆಗಿ ಅಲ್ಲಿ ಇರ್ತಕ್ಕಂಥ ಒಂದು ಚೇಂಬರ್ನೊಳಗೆ ಹೆವಿ ಪವರ್ ಡೆವಲಪ್ ಆಗ್ತದೆ. ಅಲ್ಲಿ ಫೈರ್, ನೆಕ್ಸ್ಟ್ ಇದರದ ಸಕ್ಷನ್, ಕಂಪ್ರೆಷನ್, ಫೈರ್ ಆಗ್ತದೆ. ಫೈರ್ ಅಂತ ಬೆಂಕಿ ಹತ್ಬಿಡ್ತದೆ. ಬೆಂಕಿ ಹತ್ಕೊಂಡು ಎಕ್ಸಾಸ್ಟ್ ಅಂತ ಹೊರಗೆ ಬರ್ತದೆ. ಔಟ್ಲೆಟ್ ಇದರಿಂದ ಹೊರಗೆ ಬರ್ತದೆ. ಹೊರಗೆ ಬಂದಾಗ ಅಲ್ಲೇನ ಈ ಸಿಸ್ಟಮ್ ಟೋಟ್ಲಿ ಏನಾಗ್ತಂತಂದ್ರೆ, ಫ್ರೀಕ್ವೆಂಟ್ಲಿ ಆಗ್ತಾ ಇರ್ತದೆ, ಕಂಟಿನ್ಯೂಸ್ ಆಗ್ತಾ ಇರ್ತದೆ, 1 ಸೆಕೆಂಡ್ನಲ್ಲಿ ಅನೇಕ ಬಾರಿ ಇದಾಗ್ತಿರ್ತದೆ. ಸೊ ಅಲ್ಲಿ ಅದರಿಂದ ನಮಗೆ ಔಟ್ಲೆಟ್ ಬರ್ತಲ್ಲ, ಅದು ಮೀನ್ ಅಲ್ಲಿ ಹೊರಗೆ ಬಂದಿರತಕ್ಕಂಥ ಆ ಒಂದು ಪವರ್ ಅನ್ನ ಫ್ಲೈವೀಲ್ಗೆ ಕನೆಕ್ಟ್ ಮಾಡಿರ್ತಾರೆ. ಫ್ಲೈವೀಲ್ ಅದಕ್ಕೆ ಡ್ರೈವರ್ ಪುಲ್ಲಿ ಅಲ್ಲಿ ಏನಾಗ್ತದೆ, ಕನೆಕ್ಟ್ ಆಗಿರ್ತದೆ. ಸಾಮಾನ್ಯವಾಗಿ ನೋಡ್ರಿ, ಕಾರಿನಲ್ಲಿ ದೊಡ್ಡ ಲಾರಿ ಒಳಗೆಲ್ಲಾನು ಬ್ಯಾಕ್ ವೀಲಿಗೆ, ಹಿಂದ್ಗಡೆ ವೀಲಿಗೆ ಡ್ರೈವರ್ ಪುಲ್ಲಿ ಇರ್ತದೆ. ಹಿಂದ್ಗಡೆ ವೀಲು ಚಕ್ರ ತಿರುಗಿದಾಗ ಮುಂದ್ಗಡೆ ವೀಲ್ ತಿರುಗ್ತವೆ ಸಾಮಾನ್ಯವಾಗಿ. ಮಾರುತಿ ಓಮಿನಿ ಒಳಗೆ ಫ್ರಂಟ್ ವೀಲ್, ಬ್ಯಾಕ್ ವೀಲ್ ಇರ್ತಿತ್ತು. ಕೆಲವು ಕಾರ್ಗಳಿಗೆಲ್ಲಾನು ಫ್ರಂಟ್ ವೀಲ್ ಇರ್ತದೆ. ಹಿಂಗಾಗಿ ಇಂಜಿನ್ ಎಲ್ಲಿ ಇರ್ತದೆ ಅಲ್ಲಿ ಜಾಸ್ತಿ ಜಾಗ ಬೇಕಾಗಿರ್ತದೆ, ದೊಡ್ಡದಿರ್ತದೆ ನೋಡ್ರಿ, ದೊಡ್ಡ ಈ ಕಾರ್ಗಳೆಲ್ಲ ಇರ್ತದೆ. ಹಂಗ ಇದು ಏನಾಗ್ತದೆ, ಇದು ಕಂಟಿನ್ಯೂಸ್ ಆಗ್ತಾ ಇರ್ತದೆ. ಈ ಕಂಟಿನ್ಯೂಸ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಇಂಜಿನ್ ಕಂಟಿನ್ಯೂಸ್ ವರ್ಕ್ ಮಾಡ್ತಿರ್ತದೆ. ಅಲ್ಲಿ ಏನು ಫ್ಲೈವೀಲ್ ಬರ್ತದಲ್ಲ, ಆ ಫ್ಲೈವೀಲ್ನಿಂದ ನಮಗೆ ಬೆಲ್ಟ್ ಹಾಕಿ ಕನೆಕ್ಟ್ ಮಾಡಿ ನಮಗೆ ಯಾವುದಕ್ಕೂ ಉಪಯೋಗಿಸಬೇಕು, ಹಿಟ್ಟಿನ ಗಿರಣಿಗೆ ಉಪಯೋಗಿಸಬೇಕು, ಅಥವಾ ಇಂಜಿನ್ ಉಪಯೋಗಿಸಬೇಕು, ಅಥವಾ ಕಾರಿಗೆ ಉಪಯೋಗಿಸಬೇಕು, ಆ ಒಂದು ಕನೆಕ್ಟ್ ಮಾಡ್ತಾರೆ. ಸೊ ಅಲ್ಲಿಗೆ ಏನಾದಕ್ಕೆ ಅದನ್ನ ನಾವು ಆ ಪವರ್ ಏನದಲ್ಲ, ಇಂಡಿಕೇಟೆಡ್ ಹಾರ್ಸ್ ಪವರ್, IHP ಅಂತ ಕರಿತೀವಿ. IHP ಇಂದ ನಮಗೆ ಅಲ್ಲಿಂದ ಈ ಕನೆಕ್ಟ್ ಮಾಡಿಕೊಂಡು ನಮಗೆ ಯುಟಿಲೈಸೇಷನ್ ಮಾಡ್ಕೊಳ್ಳಿಕ್ಕೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಅದಕ್ಕೆ BHP ಅಂತ ಕರೀತಾರೆ. IHP ಅಂದ್ರೆ ಇಂಡಿಕೇಟೆಡ್ ಹಾರ್ಸ್ ಪವರ್, ಬ್ರೇಕ್ ಹಾರ್ಸ್ ಪವರ್. ಅದರ ನಡುವಿನ ಏನು ವ್ಯತ್ಯಾಸ ಇಲ್ಲಿ ಬಂದಿಷ್ಟು. ಈಗ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಈಗ ಅಲ್ಲಿ ಎಲ್ಲಿ ಎಲೆಕ್ಟ್ರಿಸಿಟಿ ತಯಾರಾಗ್ತದೆ, ನಮ್ಮ ಕಂಬಕ್ಕೆ ಬರೋಳಗ ಅನೇಕ ಪ್ರಮಾಣದ ಯೂನಿಟ್ ಲಾಸ್ ಆಗ್ತದೆ ಬಿಕಾಸ್ ಆಫ್ ರೆಸಿಸ್ಟೆನ್ಸ್, ಹೌದಾ? ಯಾಕಂತಂದ್ರೆ ಅದು ಅಷ್ಟು ಲಾಸ್ ಆಗೇ ಬಿಡ್ತದೆ. ಸೊ ಹಂಗೆ ಇಲ್ಲಿಂದ ಇಲ್ಲಿ ಬರೋಳಗೂ IHP ಸ್ವಲ್ಪ ಕಡಿಮೆ ಆಗಿರ್ತದೆ, ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿರ್ತದೆ. ಸೊ ಆ ಪ್ರಮಾಣದಲ್ಲಿ ಕಡಿಮೆ ಆಗಿರ್ತಕ್ಕಂಥ ಡಿಫರೆನ್ಸ್ ಅನ್ನ FHP ಅಂತ, ಫ್ರಿಕ್ಷನಲ್ ಹಾರ್ಸ್ ಪವರ್ ಅಂತ ಕರಿತೀವಿ. ಸೊ ಇಂಡಿಕೇಟೆಡ್ ಹಾರ್ಸ್ ಪವರ್, ಬ್ರೇಕ್ ಹಾರ್ಸ್ ಪವರ್, ಫ್ರಿಕ್ಷನಲ್ ಹಾರ್ಸ್ ಪವರ್. ಸೊ IHP ನಮ್ಗೆ ಯೂಶಲಿ ನಾವು ಈಗ ಸಾಮಾನ್ಯವಾಗಿ ವ್ಯಾವಹಾರಿಕವಾಗಿ ನೋಡ್ತಾ ಇರ್ತಕ್ಕಂಥದ್ದು BHP, ಬ್ರೇಕ್ ಹಾರ್ಸ್ ಪವರ್. ಈ HP ಏನದಲ್ಲ, ಇದು ಎಷ್ಟು RPM, ಸ್ಪೀಡ್ ರೆವಲ್ಯೂಷನ್ ಪರ್ ಮಿನಿಟ್ ಅಂತ. ಅದು ಫ್ಲೈ ವೀಲ್ ಎಷ್ಟು ಒಂದು ಮಿನಿಟಿಗೆ ಎಷ್ಟು ತಿರುಗ್ತದೋ ಅದಕ್ಕೆ 350, 600, 500 ಹಿಂಗೆ ಒಂದು ಅದಕ್ಕೆ ನಂಬರ್ ಕೊಡ್ತೀವಿ. IHP ಇಷ್ಟು ತಿರುಗ್ತದಪ್ಪ, RPM, ಸ್ಪೀಡ್ RPM ಅಂತ ಹೇಳ್ತೀವಿ.
ಸೊ ಇದರಿಂದ ನಾವು ಮುಂದೆ ಕಾರಿಗೂ ಅಥವಾ ಯಾವುದಾದ್ರೂ ವೆಹಿಕಲ್ಗೂ ಯಂತ್ರಗಳಿಗೂ ನಾವು ಉಪಯೋಗಿಸ್ತೀವಿ. ಸೊ ಇಷ್ಟು ಒಂದು ಸಿಸ್ಟಮ್ ಸಾಮಾನ್ಯವಾಗಿ ಅರ್ಥ ಆಗೋಂಗೆ ಹೇಳಿದ್ವಿ. ಇದು ಪೆಟ್ರೋಲ್ ಇಂಜಿನ್. ಡೀಸೆಲ್ ಇಂಜಿನ್ ಒಳಗೆ ಏನಾಗ್ತದೆ ಅಂತಂದ್ರೆ ಪೆಟ್ರೋಲ್ ಇರುವುದಿಲ್ಲ, ಅಲ್ಲಿ ಡೀಸೆಲ್ ಇರ್ತದೆ. ಮೊದಲು ಏರ್ ಸಕ್ ಆಗ್ತದೆ, ಸಕ್ ಆದ ಕೂಡಲೇ ಆಮೇಲೆ ಡೀಸೆಲ್ ಸ್ಪ್ರೇ ಆಗ್ತದೆ. ಇಷ್ಟೇ ವ್ಯತ್ಯಾಸ. ಹೀಗಾಗಿ ಅಲ್ಲಿ ಡೀಸೆಲ್ ಸ್ಪ್ರೇ ಆದಾಗ ಅಲ್ಲಿ ಸ್ಫೋಟ ಆಗ್ತದೆ. ಸ್ಫೋಟ ಅಂತಂದ್ರೆ ಗ್ಯಾಸ್ ಜನರೇಷನ್ ಆಗ್ತದೆ, ಅದು ಔಟ್ಲೆಟ್ ಹೊರಗಡೆ ಬರ್ತದೆ. ಸೊ ಹೀಗಾಗಿ ಡೀಸೆಲ್ ಇಂಜಿನ್ ಸಪ್ಪಳ ಬಹಳ, ಪೆಟ್ರೋಲ್ ಇಂಜಿನ್ಗಿಂತ ಸೂಕ್ಷ್ಮ ಇರುತ್ತದೆ ಡೀಸೆಲ್ ಇಂಜಿನ್. ಸೊ ಇದು ತಂತ್ರಜ್ಞಾನದ ವಿಭಾಗ. ಹೆಚ್ ಪಿ ಅಂತಂದ್ರೆ ಏನಾಯ್ತು, ನಮಗೆ ಬೇಕಾಗಿರೋದು ಹೆಚ್ ಪಿ. ಈಗ ಹೆಚ್ ಪಿ ಏನಾಯ್ತು ಅಂತಂದ್ರೆ ಹಾರ್ಸ್ ಪವರ್, ಅಂದ್ರೆ ಅದು ಎಷ್ಟು ಪವರ್ ಅನ್ನು ಕೊಡ್ತು ಈ ಇಂಜಿನು ಅನ್ನೋದನ್ನ ಅದು ಮಾಡ್ತು. ಇದು ಸಾಮಾನ್ಯವಾಗಿ ನಾವು ತಿಳಿದುಕೊಂಡಿರ್ತಕ್ಕಂಥ ಇದು ಅಶ್ವಶಕ್ತಿ ಅಂತಂದ್ರೆ ಥಿಯರಾಟಿಕಲಿ ಹೆಚ್ ಪಿ ಅದು ಹೇಳ್ತಾರೆ ಅವರು. ಟೆಕ್ನಿಕಲಿ ಒಂದು ಇಶ್ಯೂ ಬಂದಿದೆ. ಹೆಚ್ ಪಿ ರೇಟ್ಸ್ ದಟ್ ಈಸ್ ಈಕ್ವಲ್ ಟು ಅಬೌವ್ 746 joules per second ಒಂದು ಲೆಕ್ಕಾಚಾರದ ಮೇಲೆ ಜೂಲ್ ಅಂತ ಒಂದು ಲೆಕ್ಕ ಕರಿಬೇಕು ಅಂತ ಹೇಳಿ 746 joules per second ಇಂತ ಈ ಒಂದು ಯೂನಿಟ್ ಇದೆ. ನಾ ಪೂರ್ತಿ ಇಲ್ಲ ಅಂತ ಹೇಳಿಲ್ಲ, ಯೂನಿಟ್ ಇದೆ. ಜೂಲ್ಸ್ ಅಂತ ಕರೆಯುವಂತ ಒಂದು ಯೂನಿಟ್ ಇದೆ. ಹೀಗೆ ಈ ಒಂದು ಯೂನಿಟ್ ಅನ್ನ ಇಟ್ಟುಕೊಂಡಾಗ ಹೆಚ್ ಪಿ ಅಂತಂದ್ರೆ ನಾನು ತಂತ್ರಜ್ಞಾನದ ಆಯ್ತು, ಈಗ ತತ್ವಜ್ಞಾನದವಾಗಿ ಹೆಂಗ್ ಬರ್ತದಪ್ಪ, ಇದು ಹೆಂಗ್ ಉಪಯೋಗ ಆಗ್ತಿದನ್ನ ಅಂತಂದು ಕೇಳಿದಾಗ ಆಗ ಹೆಚ್ ಪಿ ಅಂತಂದ್ರೆ ಏನು, ಹಾರ್ಸ್ ಪವರ್. ಹಾರ್ಸ್ ಅಂದ್ರೆ ಅಶ್ವ, ಅಶ್ವ ಅಂತಂದ್ರೆ ಹಯವದನ, ಹಯಗ್ರೀವ ದೇವರ ಒಂದು ಶಕ್ತಿ. ಹಯಗ್ರೀವ ದೇವರ ಶಕ್ತಿ ಎಷ್ಟದಪ್ಪ ಅಂತಂದು ಕೇಳಿದಾಗ ವಾದಿರಾಜ ಸ್ವಾಮಿಗಳು ಬರೀತಾರೆ, ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ಅಂತ ಹೇಳ್ತಾರೆ. ಸಿರಿದೇವಿ ಸುರರೊಳಗೆ ಹಯವದನ ನಿನಗಾರು ಸರಿ ಎಂದು ಸುರುವೆನೆನ್ನಯ್ಯ, ಮನವೇ ಅಂದರ್ ಹಯವದನ ಸಾಕ್ಷಾತ್ ನಾರಾಯಣ ನಿನಗಾರು ಸಾಟಿ ಅಂತ ಹೇಳ್ತಾರೆ. ಅಲ್ಲಿ ಹೆಚ್ ಪಿ ನಾವು ಲೆಕ್ಕ ಹಿಡಿಲಿಕ್ಕೆ ಬರುವುದಿಲ್ಲ. ಜೋಲ್ಸ್ ಅಂತ ಏನೋ ಒಂದು ಸಾಮಾನ್ಯವಾಗಿ ಇಟ್ಕೊಂಡು ಕೂತಿರ್ತೀವಿ, ಖರೆ 0.5 ಹೆಚ್ ಪಿ ಅಂತ ಹೇಳ್ತೀವಿ, 1 ಹೆಚ್ ಪಿ ಅಂತ ಹೇಳ್ತೀವಿ. ಭಗವಂತ ನಿನ್ನ ಹೆಚ್ ಪಿ, ನಿನ್ನ ಹಾರ್ಸ್ ಪವರ್ ಯಾವುದಕ್ಕೂ ಸೀಮಿತ, ನಿಸ್ಸೀಮ ನೀನು. ನಿನ್ನ ಶಕ್ತಿ ಇಷ್ಟ, ನಿನ್ನ ಗುಣಗಳು ಇಷ್ಟ, ನಿನ್ನ 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 ಅನಂತ ರೂಪಗಳು ಇಷ್ಟ, ನಿನ್ನ ಕ್ರಿಯೆಗಳು ಇಷ್ಟ ಅಂತಂದು ಹೇಳಿಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ರೆ ವಾದಿರಾಜ ಸ್ವಾಮಿಗಳು. ಅದಕ್ಕೆ ಅವ್ರು ಹೇಳ್ತಾರ, ಹಲ್ಲಣವಿಲ್ಲದ ಕುದುರೆ ವಲ್ಲದು ಕಡಿವಾಣದ ಕುದುರೆ, ಬೆಲ್ಲ ಕಡಿಲೆ ಮೆಲ್ಲುವ ಕುದುರೆ ಇಲ್ಲವಲ್ಲದು ಕಡಿವಾಣ ಕುದುರೆ. ಭಗವಂತನನ್ನ ಕಡಿವಾಣಕ್ಕೆ ಹಾಕಿ ನಿಂದ್ರಿಸಿಕ್ ಬರುದಿಲ್ಲ. ಹೆಚ್ ಬಿಗೆ ನಾವೇನಾದ್ರು ಮಾಡ್ಬೋದು, ಹಾರ್ಸ್ ಪವರ್ಗೆ ನಮ್ಮ ಇಂಜಿನಿಗೆ ಏನೇನು 0.5 ಅಷ್ಟಪ್ಪ ಅಂತ ಹೇಳ್ಬೋದು. ಆದ್ರೆ ಭಗವಂತ ಎಂಬುವಂತ ಇಂಜಿನಿಗೆ ನಿಸ್ಸೀಮತೆ, ನಮಗೆ ಯಾರನ್ನು ಹೇಳಿಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಹಯಗ್ರೀವ ಹಾರ್ಸ್ ಪವರ್ ಅಂತನ್ನೋದನ್ನ ಹಯಗ್ರೀವ ದೇವರು ಯಾರಿಗೋ ನಿಲ್ಲಲಾರದಂತ ಕುದುರೆ. ಅದು ವಾದಿರಾಜ ಸ್ವಾಮಿಗಳ ಜೀವನ ಚರಿತ್ರೆಯಲ್ಲಿ ನಾವು ನೋಡಿವಿ. ಕುದುರೆ ಹಯಗ್ರೀವ ದೇವರ ಒಂದು ವಿಶಿಷ್ಟವಾದಂತ ಶಕ್ತಿ, ಅನಂತ ರೂಪವಾಗಿರ್ತಕ್ಕಂಥ ಶಕ್ತಿಯನ್ನ ನಾವು ನೋಡಿದೀವಿ. ಹಂಗ ಹೆಚ್ ಪಿ ಅನ್ನ ನಾವು ಲೌಕಿಕವಾಗಿ ಇಲ್ಲಿ ಹೇಳೋ ಒಂದಷ್ಟು 0.51 ಹೆಚ್ ಪಿ ಅಂತ ಹೇಳ್ಬೇಕಾರೆ ಭಗವಂತನ ಹೆಚ್ ಪಿ ಅನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಅನೇಕ ಇಲ್ಲಿ ಕೆಲವು ಕೃತಿಗಳನ್ನ ನಾನು ತಗೊಂಡಿದ್ದೀನಿ. ಅಂದ್ರೆ ಏನಾಯ್ತು, ಒಟ್ಟಾರೆ ಇದರಲ್ಲಿ ಹೇಳ್ಬೇಕಾಗಿದ್ದು ಏನು ಅಂಶ ಅಂತಂದ್ರೆ ಭಗವಂತನ ರೂಪ, ಕ್ರಿಯೆ, ಸಾಮರ್ಥ್ಯಗಳನ್ನ ಅಳಿಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೇ ಅಂದ್ರೆ ನಮ್ಮ ಯೋಗ್ಯತಾ ಎಷ್ಟದ. ಈಗ ನನ್ನ ಸಂಪನಲ್ಲಿ ಇರ್ತಕ್ಕಂಥ ನೀರನ್ನ ಮ್ಯಾಲೆ ಸಿಂಟೆಕ್ಸ್ಗೆ ಹೋಗಿ ಇಲ್ಲಿ ಬರ್ಲಿಕ್ಕೆ 0.5 ಹೆಚ್ ಪಿ ಸಾಕು. ನಾನು ಒಂದು 100 ಹೆಚ್ ಪಿ ತಗೊಂಡು ನಾನೇನ್ ಮಾಡ್ಲಿ? ಆಮೇಲೆ ಅದು ನನ್ನ ಸಾಮರ್ಥ್ಯನೂ ಅಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಯೋಗ್ಯತಾನುಸಾರವಾಗಿ ಎಷ್ಟಿದೆಯೋ ಅಷ್ಟು ಭಗವಂತನನ್ನ ನಾವು ಆರಾಧನೆಯನ್ನ ಮಾಡಬೇಕು, ಭಗವಂತನ ಪೂಜೆಯನ್ನ ಮಾಡಬೇಕು, ಅವನನ್ನು ತಿಳಿದುಕೊಳ್ಳಬೇಕು, ಅವನ ರೂಪ, ಗುಣ, ಕ್ರಿಯೆ, ವಿಶೇಷಗತೆಗಳನ್ನೆಲ್ಲ, ಅವತಾರಗಳನ್ನೆಲ್ಲ ತಿಳಿದುಕೊಳ್ಳಬೇಕು ಅನ್ನೋದನ್ನ ಈ ಹೆಚ್ ಪಿ ಮೂಲಕ ನಾನು ಇಲ್ಲಿ ಹೇಳ್ತೇನೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಈ ಹೀಟ್ ಟ್ರೀಟ್ಮೆಂಟ್ ಅಂತ ಇನ್ನೊಂದು ಬರ್ತದೆ. ಹೀಟ್ ಟ್ರೀಟ್ಮೆಂಟ್ ಅಂತಂದ್ರೆ, ಹೀಟ್ ಟ್ರೀಟ್ಮೆಂಟ್ ಅಲ್ಲಿ ಮೊದಲು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಳಗೆ ಏನು ಬರ್ತದೆ ಹೇಳ್ಬಿಡ್ತೀನಿ. ಹೀಟ್ ಟ್ರೀಟ್ಮೆಂಟ್ ಅಲ್ಲಿ ಅನೇಕ ವಿಧವಾಗಿರ್ತಕ್ಕಂಥದ್ದಿದೆ. ಒಂದು ಅನಿಲಿಂಗ್, ಒಂದು ಕೇಸ್ ಹಾರ್ಡನಿಂಗ್, ಇನ್ನೊಂದು ಹಾರ್ಡನಿಂಗ್, ಇನ್ನೊಂದು ಟೆಂಪರಿಂಗ್ ಅಂತ ಬರ್ತದೆ. ಅನಿಲಿಂಗ್ ಅಂತಂದ್ರೆ ಹಾರ್ಡ್ ಆಗಿರ್ತಕ್ಕಂಥ ವಸ್ತುವನ್ನ ಮೆತ್ತಗೆ ಮಾಡ್ತಾವೆ. ಈ ಎಕ್ಸ್ಟ್ರೂಷನ್ ಅಂತಂದ್ರೆ ಏನು, ಒಂದು ಬಿಲ್ಲೆಯಲ್ಲಿ ಬಂದಿರತಕ್ಕಂಥ ಒಂದು ಟ್ಯೂಬ್ ಅನ್ನು ತಯಾರು ಮಾಡ್ಬೇಕು ಅಂತ, ಸೀಮ್ಲೆಸ್ ಟ್ಯೂಬ್ ಅಂತ ಬರ್ತದೆ ನೋಡ್ರಿ. ಸೀಮ್ಲೆಸ್ ಟ್ಯೂಬ್ಗಳನ್ನು ತಯಾರು ಮಾಡ್ಬೇಕಂದ್ರೆ ಅದು ಏನಾಗಿರ್ತದೆ, ಹಾರ್ಡ್ ಆಗಿರ್ತದೆ. ಆ ಪ್ರೊಸೆಸ್ ನಲ್ಲಿ ಅದನ್ನ ಮೆತ್ತಗೆ ಮಾಡ್ಬೇಕಾಗಿರ್ತದೆ. ಈಗ ನಿಮ್ಗೆ ಟೂತ್ ಪೇಸ್ಟ್ ಅಥವಾ ಒಂದು ಹಿಂಗ ಟೂತ್ ಪೇಸ್ಟ್ ಫೇರ್ ಅಂಡ್ ಲವ್ಲಿ ಅವಾಗೆಲ್ಲ ಪ್ಲಾಸ್ಟಿಕ್ ಬರ್ಲಿಕ್ಕೆತ್ತಾವ, ಅವಾಗೆಲ್ಲ ಅಲ್ಯೂಮಿನಿಯಂ ಇದ್ವು. ಅವು ಹಾರ್ಡ್ ಆಗಿತ್ತಂದ್ರೆ ಎಷ್ಟು ಹೊತ್ತಿದ್ರು ಕ್ರೀಮ ಹೊರಗೆ ಬರೋದಿಲ್ಲ. ಅಂತದ್ರಲ್ಲಿ ಅದನ್ನ ಮೆತ್ತಗೆ ಮಾಡ್ಬೇಕಾಗಿರ್ತದೆ. ಅವಾಗ ಏನಾಗುತ್ತೆ, ಅದಕ್ಕೆ ಅನಿಲಿಂಗ್ ಅಂತ ಹೇಳ್ತಾರೆ. ಅನಿಲಿಂಗ್ ಅಂತಂದ್ರೆ ಒಂದು ಸರ್ಟನ್ 250 300 ಡಿಗ್ರಿ ಟೆಂಪರೇಚರ್ ನಲ್ಲಿ ಒಂದು ಪ್ರೊಸೆಸ್ ನಲ್ಲಿ ಅದನ್ನ ಪಾಸ್ ಮಾಡಿದಾಗ ಅದು ಮೆತ್ತಗಾಗ್ತದೆ. ಅದು ನ್ಯಾಚುರಲ್ ಆಗಿ ಅದನ್ನು ಕೂಲ್ ಮಾಡ್ಬೇಕು.
ಒಮ್ಮೆಲೆ ಕೂಲ್ ಮಾಡ್ತಕ್ಕಂಥದ್ದು, ಅದಕ್ಕೊಂದು. ಆಮೇಲೆ ಇದು ಒಂದು ಅನಿಲಿಂಗ್ ಅಂತ ಪ್ರೊಸೆಸ್. ಟೆಂಪರಿಂಗ್ ಅಂತಂದ್ರೆ ಏನು ಅಂತಂದ್ರೆ ಒಂದು ವಸ್ತುವನ್ನ ಚೆನ್ನಾಗಿ ಕಾಸಿ ಬಿಟ್ಬಿಡ್ಬೇಕು, ಅದು ನ್ಯಾಚುರಲ್ ಆಗಿ ಕೂಲ್ ಆಗ್ತದೆ, ಅದು ಟೆಂಪರಿಂಗ್ ಆಗ್ತದೆ. ಇನ್ನು ಕೇಸ್ ಹಾರ್ಡನಿಂಗ್ ಅಂತಂದ್ರೆ ಒಂದು ದೊಡ್ಡದೊಂದು ಶಾಫ್ಟ್ ಅಲ್ಲಿ ಒಂದು 5 mm ಅಷ್ಟೇ ಹಾರ್ಡ್ ಬೇಕಾಗಿರ್ತದೆ, ನಮ್ಮ ಒಳಗೆ ಏನು ಬೇಕಾಗಿರಂಗಿಲ್ಲ, ಮೇಲಿನ ಕೆಲಸಕ್ಕೆ ಅಷ್ಟೇ ನಮಗೆ ಹಾರ್ಡ್ ಬೇಕಾಗಿರುತ್ತೆ. ಅದಕ್ಕೆ ಕೇಸ್ ಹಾರ್ಡನಿಂಗ್ ಅಂತ ಹೇಳ್ತಾರೆ, ಅದು ಒಂದು ಪ್ರೊಸೆಸ್ ಇದೆ. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರೊಸೆಸ್ಗಳು ಹೀಟ್ ಟ್ರೀಟ್ಮೆಂಟ್ ಅಲ್ಲಿ ಬರ್ತವೆ. ಈಗೆಲ್ಲ ನಿಮ್ಗೆ ಸಾಮಾನ್ಯವಾಗಿ ಬೇರಿಂಗ್ಸ್ ನೋಡಿರ್ತೀರಿ ನೀವು, ಕ್ಲಚ್ ಬೇರಿಂಗ್ಸ್ ಕಂಪನಿ, SKF ಬೇರಿಂಗ್ಸ್, ಬೇರೆ 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 ಕಂಪನೀಸ್ ಬೇರಿಂಗ್ಸ್ ನೋಡಿರ್ತಿರಲ್ಲ, ನಮ್ಮ ಮೋಟರ್ ಸೈಕಲ್ ನಲ್ಲಿ ಇರ್ತಾವೆ, ಕಾರ್ ಒಳಗೆ ಇರ್ತವೆ. ಆ ಬೇರಿಂಗ್ಸ್ ತಯಾರು ಮಾಡ್ತಕ್ಕಂಥದ್ದು ಹೀಟ್ ಟ್ರೀಟ್ಮೆಂಟ್ ನಲ್ಲೇ ಮಾಡಿರ್ತಾರೆ. ಸೊ ಇದು ಹೀಟ್ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತ ವಿಷಯ. ಇದ್ರೊಳಗೆ ಹೆಂಗ್ ಬರ್ತದಪ್ಪ, ದಾಸ ಸಾಹಿತ್ಯದೊಳಗೆ ಹೆಂಗ್ ಬರ್ತದ ಅಂತಂದು ಕರೆದ್ರೆ 2-3 ಉದಾಹರಣೆಗೆ ಒಂದೇ ಟೈಮ್ ಕೊಟ್ಬಿಡ್ತೀನಿ ನಾನು. ಏನ್ ಹೇಳ್ತಾರೆ ಅಂತಂದ್ರೆ ಹರಿಕತಾಂಸದೊಳಗೆ ಮತ್ತೊಂದು ಮಾತು ಹೇಳ್ತಾರೆ. ಏನು ಜಗನ್ನಾಥದಾಸರು, ಕೆಸರು ಘಟಗಳ ಮಾಡಿ ಬೇಸಿಗೆ ಬಿಸಿಲೊಳು ಇಟ್ಟೊಣಗಿಸಿದರು ಘನ ರಸವ ತುಂಬಲು ಬಹುದೇ ಸರ್ವತಂತ್ರ ಸ್ವತಂತ್ರ ಅಂತ ಹೇಳ್ತಾರೆ. ಈಗ ಕುಂಬಾರರು ಗಡಿಗೆಯನ್ನು ಮಾಡ್ತಾರೆ. ಇದ ವರ್ಣ ಕೊಡ್ತಾರೆ ಅವರು ಜಗನ್ನಾಥದಾಸರು. ಈ ಕುಂಬಾರ ಮತ್ತು ಗಡಿಗೆ ವಿಷಯ ತರ್ಕಶಾಸ್ತ್ರದಲ್ಲೂ ಸಾಕಷ್ಟು ಕಡೆ ಚರ್ಚೆ ಮಾಡಿದ್ದಾರೆ. ಕುನಾಲ ಅಂತ ಹೇಳ್ತಾರೆ, ಕುಲಾನ. ಅಲ್ಲಿ ಗಡಿಗೆಯನ್ನ ಮಾಡ್ತಾರೆ. ಗಡಿಗೆಯನ್ನ ಮಾಡಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಹೀಟ್ ಟ್ರೀಟ್ಮೆಂಟ್ ಮಾಡ್ತಾರೆ. ಅದು ಹೀಟ್ ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ಒಂದು ಅದರದೇ ಆದಂಥ ಒಂದು ಸರ್ಟನ್ ಟೈಮ್ನೊಳಗೆ ಅದನ್ನ ಚೆನ್ನಾಗಿ ಕಾಸಿ, ಅದನ್ನ ಒಣಗಿಸಿ, ಅದನ್ನ ಹಾರ್ಡ್ ಮಾಡಿ, ಆಮೇಲೆ ಅದನ್ನ ನಿತ್ಯ ಉಪಯೋಗಕ್ಕೆ ಅದನ್ನು ಉಪಯೋಗಿಸ್ತಾರೆ. ಇದು ಒಂದು ಪ್ರಾಸೆಸ್. ಸೊ ಅದಕ್ಕೆ ಏನು ಹೇಳ್ತಾರೆ, ಕೆಸರು ಘಟಗಳ ಮಾಡಿ ಬೇಸಿಗೆ ಬಿಸಿಲೊಳು ಇಟ್ಟೊಣಗಿಸಿದರು ಘನ ರಸ ತುಂಬಲು ಬಹುದೇ ಸರ್ವತಂತ್ರ ಸ್ವತಂತ್ರ ಅಂತ ಹೇಳ್ತಾರೆ. ಭಗವಂತನ ಹೆಂಗಿದ್ದಾನೆ ಅಂತಂದ್ರೆ, ಈಗ ನಾವು ಈ ಕೆಸರು ಘಟಗಳನ್ನ ಮಾಡಿ ಸರಿಯಾದಂತ ಜ್ಞಾನ, ಭಕ್ತಿ, ವೈರಾಗ್ಯಗಳು ಇಲ್ದೇನೆ ನಾವು ಮಾಡ್ತೀವಿ ಅಂದ್ರೆ ಭಗವಂತ ನಮ್ಮ ತಲೆಯೊಳಗೆ ಹೆಂಗ್ ನಿಂದಿರ್ತಾನೆ ಅಂದ್ರೆ, ಗಡಿಗೆ ಮಾಡಿದ ತಕ್ಷಣ ನೀರು ಹಾಕಿದ್ರೆ ನಾವು ಸೋರ್ ಹೋಗ್ಬಿಡುತ್ತೆ, ಒಡೆದು ಹೋಗ್ಬಿಡುತ್ತೆ. ಅದಕ್ಕೆ ಹೀಟ್ ಟ್ರೀಟ್ಮೆಂಟ್ ಬೇಕು. ಹೀಟ್ ಟ್ರೀಟ್ಮೆಂಟ್ ಅಂತಂದ್ರೆ ಅದನ್ನ ಗಟ್ಟಿ ಮಾಡಬೇಕು. ಆ ಗಟ್ಟಿಗೆ ಮಾಡಿದಾಗ ನಮಗೆ ಏನಾಗ್ತದೆ ಅಂತಂದ್ರೆ ಆ ಹೀಟ್ ಟ್ರೀಟ್ಮೆಂಟ್ ಮಾಡಿರ್ತಕ್ಕಂಥ ಪ್ರೊಸೆಸ್ಸು ಕೂಡ ಸಕ್ಸಸ್ ಆಗಿರ್ತದೆ, ಜೊತೆಗೆ ಅಲ್ಲಿ ನೀರು ನಿಂದಿರ್ತದೆ. ಇದು ಕೆಸರು ಘಟ್ಟಗಳ ಮೇಲೆ. ಇದರ ಜೊತೆಗೆ ಇನ್ನೊಂದು ಉದಾಹರಣೆನ ಏಕಕಾಲಕ್ಕೆ ಕೊಟ್ಬಿಡ್ತೀನಿ. ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠ್ಠಲ ತಾನು ಅಂತ ಹೇಳ್ತಾರೆ. ಹಾಡು ಬರ್ತದೆ, ನೀವು ಹಾಡ್ತೀರಿ ಅದನ್ನು ಸಾಮಾನ್ಯವಾಗಿ. ಸಾಕಷ್ಟು ಹಾಡು. ಇಟ್ಟಿಗೆ ಕೊಟ್ಟವನೇ ಕೊಟ್ಟ ನೀನೇನು ಅಷ್ಟು ಭಾಗ್ಯವ ಕೊಟ್ಟೆ ಬರಬ್ರಾಹ್ಮಣನಿಗೆ ಅವಲಿಗೆ ಅಂತ ಅನ್ನೋ ಮಾತನ್ನ, ಇಟ್ಟಿಗೆ ಮೇಲೆ ಮೆಟ್ಟಿ ನಿಂತ ಚರಣ ಜಟ್ಟಿಗರ ಎಲ್ಲವನ್ನು ಕುಟ್ಟಿ ಕೆಡವಿದ ಚರಣ, ವಿಜಯದಾಸರ ಮಾತಿದೆ. ಆಮೇಲೆ ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಹಾಡುಗಳಲ್ಲಿ ಇಟ್ಟಂಗಿ ಗಡಿಗೆ ಎರಡೂ ಏಕಕಾಲ. ನಾ ಬೇರೆ ಬೇರೆ ಬರೆದೀನಿ, ಇಲ್ಲೇ ಸ್ವಲ್ಪ ಲಘುನ ಒಂದ ಟೈಮಿಗೆ ತೊಗೊಂಬೋಣ ಅಂತ ಹಿಂಗೆ ವಿಚಾರ ಮಾಡಿದ್ವಿ. ಸಮಯದ ಅಭಾವ ಇರೋದ್ರಿಂದ ಮುಂದೆ ನೋಡೋದು ಬಹಳ ಅದ. ಹೀಗೆ ಇಟ್ಟಂಗಿ ಮತ್ತು ಗಡಿಗೆ ಎರಡನ್ನು ಏಕಕಾಲಕ್ಕೆ ನಾವು ತಗೊಂಡಾಗ ಹೀಟ್ ಟ್ರೀಟ್ಮೆಂಟ್ ಇಲ್ದೇನೆ ಇಟ್ಟಂಗಿ ಕೂಡ ನಿಂದಿರ್ಲಿಕ್ಕೆ ವಿಠೋಬಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಒಂದು ಇಟ್ಟಂಗಿ ಮೇಲೆ ನಿಂತಾನ ಅಂತಂದ್ರೆ ಅದು ಗಟ್ಟಿರ್ಬೇಕು, ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಗಟ್ಟಿರ್ಬೇಕಲ್ಲ. ಅವ ಏನೋ ತಂದೆ ತಾಯಿ ಪುಂಡರೀಕ ತಂದೆ ತಾಯಿ ಸೇವೆ ಮಾಡ್ಲಿಕ್ಕತ್ತ ಇವ ಬಂದ, ಯಾರು ವಿಠೋಬ ಪಂಡರಾಪುರದ ಪಾಂಡುರಂಗ ಬಂದ, ನಾನು ನಮ್ಮ ತಂದೆ ತಾಯಿ ಸೇವೆ ಮಾಡ್ಲಿಕ್ಕತ್ತೀನಿ, ನೀವೊಂದು 5 ಮಿನಿಟ್ ನಿಂದ್ರ ನನ್ನ ಸಂಬಂಧ ಅಂತೇಳಿ ಇಟ್ಟಂಗಿ ಹಿಂಗೆ ಒಗಿತಾನ. ಆ ಇಟ್ಟಂಗಿ ಮೇಲೆ ಅವನು ನಿಂತು ಬಿಡ್ತಾನೆ, ಹಂಗ ಸೊಂಟ ಮೇಲೆ ಕೈ ಇವತ್ತು ಹಂಗೆ ನಿಂತ್ಬಿಟ್ಟಾನ. ಸೊ ಇದು ಕಥೆ. ಸೊ ಅದಕ್ಕೆ ಪುಂಡರೀಕ ವರದ ಅದಕ್ಕೆ ಹೇಳ್ತಾರೆ ನೋಡ್ರಿ. ಹಿಂಗ ಅವ ಇಟ್ಟಂಗಿ ಎಲ್ಲ ಪರಮಾತ್ಮ ಆಯ್ತು, ಇಟ್ಟಂಗಿ ಬಗ್ಗೆ ವಿಚಾರ ಮಾಡ್ಬೇಕಲ್ಲ, ಒಂದ್ ಸ್ವಲ್ಪ ಏನಾರು ಒಂದ್ ಸ್ವಲ್ಪ ತಿಳ್ಕೊಳ್ಬೇಕಲ್ಲ ಅಂತ ನಾವು ವಿಚಾರ ಮಾಡಿದೆ. ಅದಕ್ಕೆ ಇಟ್ಟಂಗಿ ಏನಾಯ್ತು ಅಂತಂದ್ರೆ, ಅದನ್ನ ಸಾಮಾನ್ಯವಾಗಿ ನೀವು ಇಟ್ಟಂಗಿ ಭಟ್ಟಿ ನೋಡ್ಬೇಕು, ಇಲ್ಲೆಲ್ಲ ನೋಡಿರ್ತೀರಿ. ಅದನ್ನ ಒಳ್ಳೆ ಒಂದು ಸರ್ಟನ್ ಟೆಂಪರೇಚರ್ ನಲ್ಲಿ ಕಾಯಿಸಿ ಅದನ್ನ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಗಟ್ಟಿ ಮಾಡ್ತೀವಿ. ಅದು ಮಣ್ಣಿನಿಂದ ಹಂಗೆ ತಗೊಂಡು ನಿಂತು ಆ ವಿಠೋಬ ಅಲ್ಲಿ ಇಟ್ಟಂಗಿ ಒಣಗಿಲ್ಲ ಹಸಿ ಆಗ್ಯದ ಅಂತ ಅಂತಿರ್ತೀರ. ಅವ ಯಾಕೆ ನಿಂತ ಅಂತಂದ್ರೆ ಗಟ್ಟಿತ್ತದು. ಹಂಗ ಆಗಿನ ಕಾಲಕ್ಕೂ ಕೂಡ ದಾಸರ ಕಾಲದಲ್ಲೂ ಕೂಡ ಹೀಟ್ ಟ್ರೀಟ್ಮೆಂಟ್ ಗೊತ್ತಿತ್ತು ಅನ್ನೋದನ್ನ ನಾ ಹೇಳ್ತೀನಿ. ಈ ಹೀಟ್ ಟ್ರೀಟ್ಮೆಂಟ್ ಗೊತ್ತಿರುವುದರಿಂದನೇ ಇಟ್ಟಂಗಿ ಮೇಲೆ ಅನೇಕ ಕೃತಿಗಳ ರಚನೆ ಆದವು, ಗಡಿಗೆ ಮೇಲೆ ಅನೇಕ ಕೃತಿಗಳ ರಚನೆ ಆದವು. ಇವೆಲ್ಲ ಹೆಂಗಂದ್ರೆ ಗಡಿಗೆ ಅವು ಹೀಟ್ ಟ್ರೀಟ್ಮೆಂಟ್ ಮಾಡುವುದರಿಂದನೇ ಅದು ಗಟ್ಟಿ ಆಗ್ತದೆ ನಾನು ಹೇಳಿದೆ. ಆಗ್ಲೇ ಹೇಳಿದಂಗೆ ಟೆಂಪರಿಂಗು, ಹಾರ್ಡನಿಂಗು, ಅನಲಿಂಗ್ ಇವೆಲ್ಲ ಪ್ರೊಸೆಸ್ನಲ್ಲೇ ಅವು ಹೀಟ್ ಟ್ರೀಟ್ಮೆಂಟ್ ಆಗ್ತದೆ ಅನ್ನೋ ವಿಷಯಗಳನ್ನ ನಾನು ಇಲ್ಲಿ ಸಂಗ್ರಹ ಮಾಡಿದ್ದೆ. ಒಟ್ಟಿನಲ್ಲಿ ಇದು ಹೀಟ್ ಟ್ರೀಟ್ಮೆಂಟ್ ಯಾಕಂತ ಅನ್ನೋ ದೃಷ್ಟಿಯಿಂದ ನಮ್ಮ ಬುದ್ಧಿ ಹೆಂಗಿರ್ತದ ಅಂತಂದ್ರೆ, ನಾವು ಯಾವುದನ್ನು ಗಟ್ಟಿಯಾಗಿ ಇವತ್ತು ಕೇಳಿದ್ರೆ ನಾಳೆ ಮರೆತು ಬಿಡ್ತೀವಿ. ಭಗವಂತನ ವಿಷಯಗಳ ರೂಪ ಗುಣ ಕ್ರಿಯಾತ್ಮಕವಾಗಿರ್ತಕ್ಕಂಥ ಅವತಾರ ಅವುಗಳನ್ನೆಲ್ಲವನ್ನು ನಾವು ಸರಿಯಾಗಿ ಸಂಗ್ರಹವನ್ನ ಮಾಡಿ ಭಗವಂತನನ್ನ ಉಪಾಸನೆಯನ್ನ ಮಾಡ್ಲಿಕ್ಕೆ ನಮ್ಮ ಹೀಟ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ.
ನಮಗೆ ಚಿಕಿತ್ಸೆ ಆಗಬೇಕು. ಹಸಿ ಹಸಿಯಾದಂಥ ಬುದ್ಧಿಯಿಂದ, ಹಸಿ ಬಿಸಿ ಆಗಿರ್ತಕ್ಕಂಥ ಜ್ಞಾನದಿಂದ, ಹಸಿ ಬಿಸಿ ಆಗಿರ್ತಕ್ಕಂಥ ಭಕ್ತಿಯಿಂದ, ಆಡಂಬರ ರೂಪವಾಗಿರ್ತಕ್ಕಂಥ ಭಕ್ತಿಯಿಂದ ಗಟ್ಟಿ ನಿಂದಿರುವುದಿಲ್ಲ. ಈ ಟ್ರೀಟ್ಮೆಂಟ್ ಆಗಬೇಕು ಅನ್ನೋ ಮಾತನ್ನ ಇಲ್ಲಿ ನಾನು ಹೇಳಿದ್ದೀನಿ. ಭಗವಂತ ಸರ್ವ ಕರ್ತ, ಸರ್ವ ನಿಯಾಮಕ, ಸರ್ವತಂತ್ರ ಸ್ವತಂತ್ರ ಎಂಬ ಬುದ್ಧಿ ಗಟ್ಟಿಯಾಗಿ ನಿಲ್ಲಬೇಕು. ಆ ನಿಂತಾಗ ನಮ್ಮ ಮಡಿಕೆಯೂ ಕೂಡ ಗಟ್ಟಿ ಆಗ್ತದೆ ಅಂತ ಅನ್ನೋದು ಹೇಳಿದ್ದೀನಿ. ಇನ್ನು ಒಂದು ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ, ಒಂದು 5 ನಿಮಿಷದಲ್ಲಿ ಮುಗಿಸ್ತೀನಿ. ನಡೀತದೆ. ನ್ಯೂಟನ್ ಲಾಗಳನ್ನು ತಗೊಂಡಿದ್ದೀನಿ ನಾನು ಇಲ್ಲಿ.